सर्वज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषासहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗೆ ಯಾವ ಯಾವ ವೃತ್ತಿಗಳಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ 3 ವರ್ಣದವರು ಬದುಕಬಹುದು ಅನ್ನುವಂಥದ್ದಕ್ಕೆ ಒಂದು 6 ವೃತ್ತಿಗಳನ್ನ ಹೇಳಿದರು. ಭಾಗವತದ 12ನೇ ಅಧ್ಯಾಯ 7ನೇ ಸ್ಕಂದದಲ್ಲಿ ನಾರದರನ್ನ ಕುರಿತು ಧರ್ಮರಾಜ ಪ್ರಶ್ನೆ ಮಾಡಿದಾಗ ಯಾವ ಯಾವ ವೃತ್ತಿ ಯಾರಿಗೆ ವಿಹಿತವಾಗಿದೆ, ಯಾವ ವೃತ್ತಿಗಳಿಂದ ಜನರೆಲ್ಲ ಬದುಕಬೇಕು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಋತ, ಅಮೃತ, ಮೃತ, ಪ್ರಮೃತ, ಸತ್ಯ, ಅನೃತ ಅಂತ ಒಟ್ಟು 6 ವಿಧಾನಗಳನ್ನು ಹೇಳಿ ಈ 6 ವಿಧಾನಗಳಿಂದ ಬದುಕಬಹುದು. ಋತ ಅಂತ ಹೇಳಿದರೆ ಅದು ಸರ್ವಶ್ರೇಷ್ಠವಾದಂತಹ ವೃತ್ತಿ. ಆದಷ್ಟು ಈ ವೃತ್ತಿಯಲ್ಲಿಯೇ ಇರ್ಲಿಕ್ಕೆ ಪ್ರಯತ್ನ ಪಡಬೇಕು. ಇಂತಹ ಋತ ವೃತ್ತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ನಾವು ದ್ರೋಣಾಚಾರ್ಯರು ಇವರೇ ಮುಂತಾದ ಕೆಲವು ಋಷಿಗಳ ಹೆಸರಿನಿಂದ ಇವರು ಈ ವೃತ್ತಿಯನ್ನು ಮಾಡಿದವರು ಅಂತ ಹೆಸರಿಸಬಹುದು. ಅವರು ಆ ತರದ ಕಿಲೋಂಚ ವೃತ್ತಿಯಲ್ಲಿ ಇದ್ದಂತಹ ಮಹಾ ತಪಸ್ವಿಗಳು. ಬಯಸದೇನೆ ಮತ್ತೊಬ್ಬರಿಗೆ ಏನನ್ನು ಬೇಡದೇನೆ ಎಲ್ಲರೂ ಭೋಗಿಸಿ ಕೊನೆಗೆ ಉಳಿದಂತಹದ್ದೇನಿದೆಯೋ ಅದನ್ನ ಮಾತ್ರ ಭೋಗಿಸುವಂತಹ, ಕೊನೆಗೆ ಯಾವ ಜೀವಿಗಳಿಗೂ ಕೂಡ ನಮ್ಮ ಆಹಾರ ಅಯ್ಯೋ ಇವರ ಆಹಾರವನ್ನು ತಿಂದೆ ಅಂತ ಆಗಿರಬಾರದು. ಅಂತಹ ವೃತ್ತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ನಾವು ಶಿಲೋಂಚ ವೃತ್ತಿಯಲ್ಲಿರುವ ಋತ ಎಂಬಂತಹ ವ್ಯಕ್ತಿತ್ವವನ್ನ ಹೊಂದಿದಂತಹ ಋಷಿಗಳು ಅಂತ ಕರಿಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇದಕ್ಕಿಂತ ಒಂದು ಹಂತ ಕೆಳಗಡೆಯಲ್ಲಿರುವಂತಹದ್ದು ಪ್ರಮೃತ ಅಥವಾ ಅಮೃತ. ಅಮೃತ ಅಂತಂದು ಹೇಳಿದ್ರೆ ಒಂದಿಷ್ಟು ದಿವಸಗಳಿಗೆ ಆಗುವಂತಹ ದವಸ ಧಾನ್ಯಗಳನ್ನ ತನ್ನಲ್ಲಿರುವ ಸಂಪತ್ತುಗಳಿಂದಲೇನೆ ಕೊಂಡು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಟುಕೊಂಡು ಬದುಕುವಂತಹದ್ದು. ಇದನ್ನ ಅಮೃತ ಅಂತ ಕರೀತಾರೆ. ಆಮೇಲೆ ಮೃತ ವೃತ್ತಿ. ಮೃತ ವೃತ್ತಿ ಅಂದ್ರೆ ಪ್ರತಿ ದಿವಸ ತನ್ನ ಸ್ವಂತಿಕೆಯನ್ನ ಮರೆತು ತಾನೇ ಭಿಕ್ಷೆ ಬೇಡಿ ಅದರಿಂದ ಜೀವನವನ್ನು ನಡೆಸುವಂತಹದ್ದು. ಇದು ಮೃತ ವೃತ್ತಿ ಅಂತ ಕರೀತಾರೆ. ಮತ್ತೆ ಪ್ರಮೃತ.
ಪ್ರಮೃತ ಅಂತಂದ್ ಹೇಳಿದ್ರೆ ಇದನ್ನು ಬಿಟ್ಟು ಇಡೀ ದಿನಪೂರ್ತಿಯಾಗಿ ಹೊಲದಲ್ಲಿಯೇ ಕೆಲಸವನ್ನ ಮಾಡಿ ಅದರಿಂದ ಜೀವನವನ್ನು ನಡೆಸುವಂತಹದ್ದು, ಇದು ಪ್ರಮೃತ ವೃತ್ತಿ ಅಂತ ಕರೀತಾರೆ. ಮೃತ ಪ್ರಮೃತ. ಮತ್ತೆ ಸತ್ಯಾನೃತ, ಸತ್ಯ ಸುಳ್ಳುಗಳು ಇವು ಎರಡರ ಹೊಂದಾಣಿಕೆಯಿಂದ ಮಾಡುವಂತಹ ಜೀವನದ ವೃತ್ತಿ ವ್ಯವಹಾರ. ಒಬ್ಬರಿಂದ ಒಂದಿಷ್ಟು ಮೊತ್ತಕ್ಕೆ ಪದಾರ್ಥಗಳನ್ನ ಖರೀದಿ ಮಾಡಿಕೊಂಡು ಬಂದು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬೆಲೆಗೆ ಲಾಭಾಂಶವನ್ನ ಸ್ವಲ್ಪ ಇಟ್ಟುಕೊಂಡು ಮಾರಾಟ ಮಾಡ್ಲೇಬೇಕು. ಯಾರಾದ್ರೂ ನಾವು ಇದನ್ನ ಮಾರಾಟ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಕ್ರಯಕ್ಕೆ ಅವನು ಕೊಂಡುಕೊಂಡು ಬಂದಿರ್ತಾನೋ ಅಷ್ಟೇ ಕ್ರಯಕ್ಕೆ ಎಂದಿಗೂ ಮಾರಾಟ ಮಾಡೋದಿಲ್ಲ, ಅವನಿಗೆ ನಷ್ಟವಾಗಿ ಹೋಗಿಬಿಡುತ್ತೆ. ಅದಕ್ಕಿಂತ ಕಡಿಮೆಗೆ ಮಾರಾಟ ಮಾಡಿದ್ರೂ ಉಪಯೋಗವಿಲ್ಲ ಅಂತ ಆಯ್ತು. ಅದಕ್ಕಿಂತ ಅಧಿಕ ಬೆಲೆಯನ್ನು ಹೇಳ್ತಾನೆ, ಬಹಳ ಅಧಿಕ ಬೆಲೆಯನ್ನು ಹೇಳಿ ಅವ್ರು ಮತ್ತೆ ಚೌಕಾಸಿ ಮಾಡಿದಾಗ ಮತ್ತಿನ್ನೂ ಸ್ವಲ್ಪ ಕಡಿಮೆ ಮಾಡಿ ವಸ್ತುತಸ್ತು 100 ರೂಪಾಯಿಗೆ ತಂದಿರ್ತಾನೆ, 150 ಅಂತ ಹೇಳ್ತಾನೆ, 125 ರೂಪಾಯಿ ಕೊಟ್ಟು ತನಗೆ ಒಂದಿಷ್ಟು ಭಾಗವನ್ನ ಲಾಭ ಮಾಡಿಕೊಂಡು ಮಾರಾಟ ಮಾಡ್ತಾನೆ. ಇಲ್ಲರಿ ನಾ ತಂದಿದ್ದೆ ಇಷ್ಟು, ಇದಕ್ಕಿಂತ ಕಡಿಮೆ ಕೊಟ್ರೆ ನಿಮಗೆ ಫ್ರೀ ಆಗಿ ಕೊಟ್ಟ ಹಾಗೇನೆ ಅಂತ ಅಂಗಡಿಯವರೆಲ್ಲ ಹೇಳ್ತಾರಲ್ಲ, ಆ ರೀತಿಯಾಗಿ ಸತ್ಯ ಮತ್ತು ಸುಳ್ಳುಗಳನ್ನ ಮಿಶ್ರಣ ಮಾಡಿಕೊಂಡು ಮಾಡುವಂತಹ ವೃತ್ತಿ ವ್ಯಾಪಾರ ವೃತ್ತಿ. ಅದು ಈ 6 ವೃತ್ತಿಗಳಲ್ಲಿ ಕೊನೆಯದ್ದಾದಂತಹ ವೃತ್ತಿ ಅಂತ ಹೇಳ್ತಾ ಇದ್ದಾರೆ. ಈ 6 ವೃತ್ತಿಗಳಿಂದಾಗಿ ಜೀವನವನ್ನು ನಡೆಸಬೇಕೇ ಹೊರತಾಗಿ ಶ್ವವೃತ್ತಿ ಅಂತ ಇದೆ. ಶ್ವವೃತ್ತಿ ಅಂತಂದ್ ಹೇಳಿದ್ರೆ ಯಾರು ಅಯೋಗ್ಯರಿರ್ತಾರೋ, ನೀಚರಾದಂಥವ್ರು ಇರ್ತಾರೋ, ನೀಚರ ಸೇವೆಯನ್ನ ಮಾಡಿ ಎಂದಿಗೂ ಜೀವನವನ್ನ ಕಟ್ಟಿಕೊಳ್ಬಾರದು. ಎಷ್ಟೇ ಕಷ್ಟವಾಗ್ಲಿ ಆಸ್ತಿಕರ ಸಮೀಪದಲ್ಲಿಯೇ ಇರಬೇಕೇ ಹೊರತಾಗಿ ಯಾರು ಕಳ್ಳರು, ದ್ರೋಹಿಗಳು, ಕುಲಗೇಡಿಗಳು, ತಾಮಸ ಪ್ರವೃತ್ತಿಯ ಜನರು ಅಂತಿರ್ತಾರೋ ಅಂತಹ ಜನರಿಂದಾಗಿ ವೇತನವನ್ನು ಪಡೆದೋ ಅವರ ಆಶ್ರಯವನ್ನು ಪಡೆದೋ ಜೀವನವನ್ನು ಎಂದಿಗೂ ಕೂಡ ಕಟ್ಟಿಕೊಳ್ಳಬಾರದು. ಈ ವೃತ್ತಿಯನ್ನ ವಿಪ್ರರಾದವರು ಮತ್ತು ರಾಜ ವಿಶೇಷವಾಗಿ ತ್ಯಾಗ ಮಾಡಬೇಕು. ಯಾಕೆ ಅಂದ್ರೆ ಇವರು ಬ್ರಹ್ಮನ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗಳು ಸುಳ್ಳು ಹೇಳುವ ದರೋಡೆಕೋರರ ಹೇಯವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕವನ್ನ ಮಾಡಿ ಅವರಿಂದ ಧನವನ್ನ ಸಂಪಾದನೆ ಮಾಡಿಕೊಂಡು ಅದರಿಂದ ಬಂದಂತಹ ದುಡ್ಡಿನಲ್ಲಿ ಬದುಕ್ತಾನೆ ಅಂತಂದು ಹೇಳಿದ್ರೆ ಬ್ರಹ್ಮಜ್ಞಾನಕ್ಕೆ ಅವಮಾನ ಮಾಡಿದ ಹಾಗೆ. ಅದರಿಂದ ಅಯೋಗ್ಯರನ್ನ ಆಶ್ರಯಿಸಿಕೊಂಡು ಎಂದಿಗೂ ಕೂಡ ಜೀವನವನ್ನು ಮಾಡಬಾರದು. ಯಾಕೆ ಅಂತಂದ್ರೆ ಒಂದು ಮಾತಿದೆ, ಯಹ ಯಸ್ಯ ಅನ್ನಂ ಭುಂಕ್ತೆ ಸಹ ತತ್ ಪಾಪಮೇವ ಭುಂಕ್ತೆ ತತ್ಕೃತಮೇವ ಭುಂಕ್ತೆ. ಪಾಪ ಅಂತಿಲ್ಲ, ತತ್ಕೃತಮೇವ ಭುಂಕ್ತೆ. ಯಾರು ಯಾವನ ಅನ್ನವನ್ನು ತಿಂತಾರೋ ಅವನು ಮಾಡಿದಂತಹ ಶುಭಾಶುಭ ಕರ್ಮಗಳನ್ನೇ ತಿಂತಾನೆ ಅಂತ ಮಾತಿದೆ. ಹಾಗಾದ್ರೆ ನಾವು ಯಾರ ಅನ್ನವನ್ನ ಭೋಗಿಸಿಕೊಂಡು ಬದುಕ್ತಾ ಇದ್ದೇವೋ ಆ ವ್ಯಕ್ತಿ ಒಂದು ವೇಳೆ ನೀಚನಾದರೆ, ಅಯೋಗ್ಯನಾದ ಅಂತಾದರೆ, ಅಂತಹ ವ್ಯಕ್ತಿಯ ಅನ್ನವನ್ನು ನಾವು ತಿಂತಾ ಇದ್ದೇವೆ ಅಂತಾದರೆ ಅವಾಗ ನಾವೆಲ್ಲರೂ ಕೂಡ ಶ್ವವೃತ್ತಿಯನ್ನ ಮಾಡಿದ ಹಾಗಾಗತ್ತೆ, ಅವನ ಪಾಪವನ್ನು ತಿಂದ ಹಾಗಾಗತ್ತೆ. ಅದಕ್ಕೆ ಅನ್ನದ ಪ್ರಭಾವ ಏನು ಅಂತ ನಾವೆಲ್ಲ ಗಮನಿಸಿದ್ದೇವೆ. ಒಳ್ಳೆ ಅನ್ನ ಇರುತ್ತೆ, ಆದ್ರೆ ಅಯೋಗ್ಯನ ಅನ್ನ ಅಂತ ಆದರೆ ಅದನ್ನ ತಿಂದಂತಹ ವ್ಯಕ್ತಿಗೆ ಮನಸ್ಸೆಲ್ಲ ಕಲಕಿ ಹೋಗುತ್ತೆ. ಭೀಷ್ಮಾಚಾರ್ಯರು ರಣರಂಗದಲ್ಲಿ ಎಲ್ಲರನ್ನು ಕುರಿತು ವಿಷ್ಣು ಸಹಸ್ರನಾಮ ಮುಂತಾದ ಉಪದೇಶಗಳನ್ನು ಕೊಡ್ತಾರೆ ಮಹಾಭಾರತದ ಯುದ್ಧದ ಅನಂತರದಲ್ಲಿ. ಇಷ್ಟೆಲ್ಲ ಭಗವಂತನ ಜ್ಞಾನವನ್ನ ಪಡೆದಂತಹ ವ್ಯಕ್ತಿಗಳು ನೀವು ದ್ರೌಪದಿಯ ವಸ್ತ್ರಾಪಹರಣ ಆಗುವ ಸಂದರ್ಭದಲ್ಲಿ ಏನೂ ಮಾತನಾಡದೇನೆ ಸುಮ್ಮನೆ ನಿಂತಿದ್ದರಲ್ಲ, ಯಾಕೆ? ಆವಾಗಲೂ ಏನನ್ನಾದ್ರೂ ಬಹುದಾಗಿತ್ತಲ್ಲ. ಅವಾಗ ಏನನ್ನೂ ಮಾತನಾಡದೇನೆ ಮೂಕರಾಗಿ ಯಾಕಿದ್ದೀರಿ?
ಈಗ ಎಲ್ಲ ಧರ್ಮಾಧರ್ಮಗಳ ವಿವೇಚನೆಯನ್ನ ಮಾಡ್ತಾ ಇದ್ದೀರಿ, ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಧರ್ಮಾಧರ್ಮಗಳ ವಿವೇಚನೆ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಆಡುವ ಮಾತು ಮಾರ್ಮಿಕವಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶಕವಾಗಿಯೂ ಇದೆ. ಯೋ ಹಿ ಯಸ್ಯ ಅನ್ನಂ ಭುಂಕ್ತೆ ಸಹ ತತ್ ಕರ್ಮ ಏವ ಭುಂಕ್ತೆ. ಯಾರು ಯಾರ ಅನ್ನವನ್ನು ತಿಂತಾರೋ ಅವನು ಮಾಡಿದ ಪಾಪಗಳನ್ನೇ ತಿಂತಾರೆ, ಕರ್ಮಗಳನ್ನು ತಿಂತಾರೆ. ಹಾಗಾಗಿ ಇಷ್ಟು ದಿವಸಗಳ ಕಾಲ ನಾನು ದುರ್ಯೋಧನನ ಬಳಿಯಲ್ಲಿ ಅವನ ಅನ್ನವನ್ನು ತಿಂತಾ ಇದ್ದೆ. ನನ್ನ ದೇಹದಲ್ಲಿ ಹರಿತಾ ಇದ್ದದ್ದೆಲ್ಲವೂ ಕೂಡ ಅವನ ಅನ್ನದಿಂದ ಪರಿಣತವಾದಂತಹ ರಕ್ತ. ದುರ್ಯೋಧನ ಮಹಾದ್ವೇಷಿ, ದುಷ್ಟನಾದಂತಹ ದುರ್ಯೋಧನನ ಸಂಪರ್ಕ ನನಗೆ ಆದ ಕಾರಣದಿಂದಾಗಿ, ಅವನ ಅನ್ನದ ಭೋಗವನ್ನ ಮಾಡಿದ ಕಾರಣದಿಂದಾಗಿ ನನ್ನ ದೇಹದಲ್ಲಿ ಹರಿತಾ ಇದ್ದಂತಹ ರಕ್ತ, ಮಾಂಸ, ಮನಸ್ಸು ಇವೆಲ್ಲವೂ ಕೂಡ ಮಲಿನವಾಗಿ ಹೋಗಿತ್ತು. ಆವಾಗ ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡುವಂತಹ ವಿವೇಚನಾ ಶಕ್ತಿ ನನ್ನಿಂದ ಕಣ್ಮರೆಯಾಗಿತ್ತು. ಯಾವಾಗ ರಣರಂಗದಲ್ಲಿ ಯುದ್ಧವನ್ನ ಮಾಡಿ ಅರ್ಜುನನ ಬಾಣಗಳಿಂದ ದೇಹಕ್ಕೆಲ್ಲ ಪೆಟ್ಟಾಗಿ ನಾನು ಶರಶೈಯಲ್ಲಿ ಮಲಗಿ ನನ್ನ ದೇಹದಲ್ಲಿರುವ ರಕ್ತ ಎಲ್ಲವೂ ಕೂಡ ಹರಿದು ಹೋಗಿದೆಯೋ, ಕೆಟ್ಟ ರಕ್ತದ ಸಂಪರ್ಕ ಎಲ್ಲ ತಪ್ಪಿ ಹೋಗಿದೆಯೋ, ಆ ಕಾರಣದಿಂದಾಗಿ ನನ್ನ ಮನಸ್ಸು ಈಗ ಪರಿಶುದ್ಧವಾಗಿದೆ. ಈ ಪರಿಶುದ್ಧವಾದ ಮನಸ್ಸಿನಿಂದ ನಾನು ಉಪದೇಶವನ್ನು ಕೊಡಬಹುದು. ಈಗ ಕೊಡ್ಲಿಕ್ಕೆ ಸಾಧ್ಯವಾಗಿದೆ. ಹಿಂದೆ ಕೊಡಲಿಕ್ಕಾಗ್ಲಿಲ್ಲ, ಯಾಕೆ? ಅನ್ನದ ದೋಷ ಇತ್ತು. ಈಗ ಕೊಡ್ತಾ ಇದ್ದೇನೆ. ನನ್ನ ದೇಹದಲ್ಲಿ ಆ ಕೆಟ್ಟ ಅನ್ನದ ಪ್ರಭಾವದಿಂದ ಉಂಟಾದಂತಹ ರಕ್ತ ಇವೆಲ್ಲವೂ ಹರಿದು ಹೋಗಿದೆ ಅಂತ ಹೇಳ್ತಾನೆ. ಹಾಗಾಗಿ ಅನ್ನದ ಶುದ್ಧಿ ಬಹಳ ಪ್ರಮುಖವಾದದ್ದು. ಹಾಗಾಗಿ ಇಲ್ಲಿ ಸ್ವವೃತ್ತಿಯನ್ನ, ನೀಚರಾದ ವ್ಯಕ್ತಿಗಳ ಅನ್ನವನ್ನ ಅವರು ಕೊಟ್ಟಂತಹ ವೇತನದಿಂದ ಜೀವನವನ್ನು ಎಂದಿಗೂ ಮಾಡಬಾರದು. ಅದು ಮನಸ್ಸಿಗೆ ಮಾರಕವಾಗತ್ತೆ, ಜೀವನ ಉನ್ನತಿಗೆ ಪ್ರತಿಬಂಧಕವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಸತ್ಯಾನೃತಾಭ್ಯಾಂ ಜೀವೇತ ನ ಸ್ವವೃತ್ತ್ಯಾ ಕಥಂಚನ ಋತಂ ಉಂಚ ಶಿಲಂ ಪ್ರೋಕ್ತಂ ಅಮೃತಂ ಯದಯಾಚಿತಂ. ಸತ್ಯ, ಅನೃತ ಇವುಗಳಿಂದಾಗಿ ಕೊನೆ ಪಕ್ಷದಲ್ಲಿ ಅದರಿಂದ ಬದುಕಬೇಕು ಅಂತ. ಇದರಲ್ಲಿ ನ ಸ್ವವೃತ್ತ್ಯಾ ಕಥಂಚನ, ಎಂದಿಗೂ ಸ್ವವೃತ್ತಿಯನ್ನ, ನೀಚ ಜನರ ಸೇವೆಯನ್ನ ಮಾಡಿ ಎಂದಿಗೂ ಬದುಕಬಾರದು ಅಂತ ಹೇಳ್ತಾ ಇದ್ದಾರೆ. ಮೃತಂತು ನಿತ್ಯಯಾಂಚ ಸ್ಯಾತ್ ಪ್ರಮೃತಂ ಕರ್ಷಣಂ ಸ್ಮೃತಂ ಸತ್ಯಾನೃತಂತು ವಾಣಿಜ್ಯಂ ಸ್ವವೃತ್ತಿ ನೀಚ ಸೇವನಂ. ಸ್ವವೃತ್ತಿ ಅಂದ್ರೆ ನೀಚರಾದಂತಹ ಜನರನ್ನ ಸೇವೆ ಮಾಡುವಂತಹದ್ದು. ಉನ್ನತವಾದ ಕುಲದಲ್ಲಿಯೇ ಹುಟ್ಟಿ ನೀಚವಾದ ಕೆಲಸಗಳಲ್ಲಿ ಆಸಕ್ತರಾಗಿದ್ರು ಅಂದ್ರೆ ಅವರಿಂದಲೂ ಯಾವ ಕೆಲಸವನ್ನು ಮಾಡಿ ಅದರಿಂದ ಜೀವನವನ್ನ ಕಟ್ಟಿಕೊಳ್ಬಾರ್ದು. ವರ್ಜಯೇತಾಂ ಸದಾ ವಿಪ್ರೋ ರಾಜನ್ಯಶ್ಚ ಜುಗುಪ್ಸಿತಾಂ ಸರ್ವವೇದಮಯೋ ವಿಪ್ರಃ ಸರ್ವದೇವಮಯೋ ನೃಪಃ. ನೀಚ ಜನರ ಸಂಪರ್ಕವನ್ನ ರಾಜನಾದಂತಹ ವ್ಯಕ್ತಿ, ಬ್ರಾಹ್ಮಣ, ವೇದಗಳ ಅಭ್ಯಾಸವನ್ನು ಮಾಡಿದಂತಹ ವೈಶ್ಯ, ಇವ್ರು ಎಲ್ಲರೂ ಬಿಡಬೇಕು. ಯಾಕೆ ಅಂತಂದ್ರೆ ವರ್ಜಯೇ ತಾಂ ಸದಾ ವಿಪ್ರಹ, ಅವನು ವೇದಾಭ್ಯಾಸವನ್ನು ಮಾಡಿ ಅಂತಃಕರಣವನ್ನು ಪರಿಶುದ್ಧವಾಗಿ ಮಾಡಿಕೊಂಡಂತಹ ವ್ಯಕ್ತಿ. ಅವನು ದುಷ್ಟ ಜನರ ಸಂಪರ್ಕವನ್ನು ಮಾಡಿದರೆ ವೇದಾಭಿಮಾನಿ ದೇವತೆಗಳಿಗೆ ಮಾನಹರಣವನ್ನು ಮಾಡಿದ ಹಾಗಾಗತ್ತೆ, ವೇದಾಭಿಮಾನಿಗಳ ಕೋಪಕ್ಕೆ ತುತ್ತಾಗಬೇಕಾಗತ್ತೆ. ಹಾಗಾಗಿ ವೇದಾಭಿಮಾನಿ ದೇವತೆಗಳಿಗೆ ವಿರೋಧಿಯಾಗುವಂತಹ, ಸಜ್ಜನರಿಗೆ ಅಹಿತವನ್ನುಂಟು ಮಾಡುವಂತಹ ಇಂತಹ ವರ್ತನೆಯನ್ನು ಎಂದಿಗೂ ಮಾಡತಕ್ಕದ್ದಲ್ಲ. ಇನ್ನ ರಾಜನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತೆ. ನಾವು ಅದಕ್ಕೆ ಹಿಂದೆ ಅನೇಕ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಯಾರ್ಯಾರು ಚಕ್ರವರ್ತಿಗಳು ಅಂತಿರ್ತಾರೋ, ಚಕ್ರವರ್ತಿಗಳಲ್ಲಿ ರಾಜರಾಜೇಶ್ವರ ಎಂಬ ಹೆಸರಿನ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ. ರಾಜರಾಜೇಶ್ವರ ರೂಪದಿಂದ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ. ಎಲ್ಲ ದೇವತೆಗಳು ಕೂಡ ಅವನಲ್ಲಿ ಬಂದು ಸನ್ನಿಹಿತರಾಗಿರ್ತಾರೆ, ಪ್ರಜೆಗಳನ್ನ ಪಾಲನೆ ಮಾಡ್ಲಿಕ್ಕೆ ಅಂತ ಸನ್ನದ್ಧರಾಗಿರ್ತಾರೆ. ಅಂತಹ ವ್ಯಕ್ತಿಗಳ ಬಳಿಯಲ್ಲಿ ಹೋಗಿ
ಅಂತಹ ವ್ಯಕ್ತಿಗಳು, ಇಂತಹ ದೇವಾನುದೇವತೆಗಳ ಸನ್ನಿಧಿಗೆ ಪಾತ್ರನಾದಂತಹ ವ್ಯಕ್ತಿ ಅಯೋಗ್ಯರ ಸಂಪರ್ಕವನ್ನ ಮಾಡಿದ ಅಂತಂದ್ರೆ ಪರಮಾತ್ಮನಿಗೆ, ಅವನಲ್ಲಿ ಸನ್ನಿಹಿತರಾದಂತಹ ದೇವತೆಗಳಿಗೆ ದೊಡ್ಡ ಅಪಮಾನವನ್ನು ಮಾಡಿದ ಹಾಗೆ. ಆ ಕಾರಣದಿಂದ ಅಯೋಗ್ಯರಾದ ನೀಚ ವ್ಯಕ್ತಿಗಳ ಸೇವೆಯನ್ನ ಎಂದಿಗೂ ಕೂಡ ಮಾಡಬಾರದು. ಇದರಲ್ಲಿ ಒಂದೊಂದು ವರ್ಣದವರ ಗುಣಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಇದು ವರ್ಣ ಅಂತಂದ್ರೆ ಜಾತಿ ಅಲ್ಲ. ಯಾಕೆ ಅಂತಂದ್ರೆ ಮುಂದಿನ ಕೊನೆಯ ಶ್ಲೋಕಗಳನ್ನ ಗಮನಿಸಿದಾಗ ಇದರ ಅಭಿಪ್ರಾಯ ಸ್ಪಷ್ಟವಾಗತ್ತೆ. ಈ ವರ್ಣದವರಿಗೆ ಈ ಸ್ವಭಾವಗಳು ಇರತ್ತೆ, ಅಥವಾ ಈ ಸ್ವಭಾವಗಳು ಯಾರಿಗಿರತ್ತೋ ಅವನನ್ನ ಆ ವರ್ಣದವನು ಅಂತ ಕರಿಬೇಕು. ಬ್ರಾಹ್ಮಣ ವರ್ಣದವರ ಅಥವಾ ಬ್ರಹ್ಮಜ್ಞಾನಿಗಳ ಸ್ವಭಾವ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಏನು ಬ್ರಹ್ಮಜ್ಞಾನಿಗಳ ಸ್ವಭಾವ? ಶಮೋ ದಮಸ್ತಪಶೌಚಂ ಸಂತೋಷ ಕ್ಷಾಂತಿರಾರ್ಜವಂ ದಾನಂ ದಯಾಚ್ಯುತಾತ್ಮತ್ವಂ ಸತ್ಯಂಚ ಬ್ರಹ್ಮ ಲಕ್ಷಣಂ. ಶಮಃ, ಶಮಃ ಅಂತಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ, ಎಂದಿಗೂ ಬುದ್ಧಿ ಪರಮಾತ್ಮನಲ್ಲಿ ಸನ್ನಿಹಿತವಾಗಿರಬೇಕು, ಭಗವಂತನ ಚಿಂತನೆಯಲ್ಲಿ ಜೀವನವನ್ನ ನಡೆಸ್ತಾ ಇರಬೇಕು. ಇದನ್ನ ಶಮ ಅಂತ ಕರೀತಾರೆ. ದಮ ಅಂತಂದ್ ಹೇಳಿದ್ರೆ ಕೆಟ್ಟ ವಿಷಯಗಳಲ್ಲಿ ಇಂದ್ರಿಯಗಳು ಅನಾಯಾಸವಾಗಿ ಹರಿಯದೇ ಇರುವಂತೆ ಆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು. ತಪಸ್ಸು, ತಪಸ್ಸು ಅಂತಂದ್ ಹೇಳಿದ್ರೆ ಅನೇಕ ವಿಧವಾದ ತಪಸ್ಸುಗಳಿದೆ. ಅನೇಕ ವಿಧವಾದ ತಪಸ್ಸುಗಳಲ್ಲಿ ಶಾರೀರಿಕವಾದ ತಪಸ್ಸು ಅಂತ ಒಂದು ತಪಸ್ಸನ್ನು ಹೇಳ್ತಾರೆ. ಶಾರೀರಿಕವಾದ ತಪಸ್ಸು ಅಂತಂದ್ರೆ ದೇಹದಿಂದ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಇದರಲ್ಲಿ ಹೇಳ್ತಾ ಇರುವಂತಹದ್ದು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ, ದೇವತೆಗಳ ಪೂಜೆಯನ್ನ, ದ್ವಿಜರ ಪೂಜೆಯನ್ನ, ಪ್ರಾಜ್ಞರ ಪೂಜೆಯನ್ನ ಮಾಡ್ತಾ ಇರಬೇಕು. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ, ನೇರವಾದಂತಹ ನಡೆ ನುಡಿಗಳಿಂದ ಬದುಕ್ತಾ ಇರಬೇಕು. ಕಷ್ಟಪಟ್ಟು ಬದುಕಬೇಕು, ಚೆನ್ನಾಗಿ ದುಡಿಬೇಕು, ಪ್ರಾಮಾಣಿಕವಾಗಿ ದುಡಿತದಿಂದ ಬಂದಂತಹ ವೇತನದಿಂದ ಅಥವಾ ಸಂಪತ್ತಿನಿಂದ ಜೀವನವನ್ನು ಮಾಡಬೇಕು. ಇಂತಹದ್ದನ್ನ ಶಾರೀರಿಕವಾದಂತಹ ತಪಸ್ಸು ಅಂತ ಕರೀತಾರೆ. ಇನ್ನು ವಾಂಗ್ಮಯ ತಪಸ್ಸು ಅಂತಂದ್ರೆ ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್. ಅನುದ್ವೇಗ, ಇನ್ನೊಬ್ಬರಿಗೆ ನಾವು ಮಾತಾಡೋದು ಸಿಟ್ಟನ್ನು ತರಿಸ್ಬಾರ್ದು, ಸತ್ಯವಾದದ್ದನ್ನು ಮಾತನಾಡಬೇಕು. ಅದನ್ನ ಕೇಳಿದಾಗ ಮತ್ತೊಮ್ಮೆ ಇವರ ಮಾತುಗಳನ್ನ ಕೇಳ್ತಾ ಇರಬೇಕು ಅಂತ ಅನ್ನಿಸ್ಬೇಕು. ಯಾವಾಗ ಮಾತನ್ನ ನಿಲ್ಲಿಸ್ತಾರೋ ಅಂತ ಮನಸ್ಸಿನಲ್ಲಿ ಭಾವನೆಗಳು ಹುಟ್ಟಬಾರದು. ಶುಚಿಯಾಗಿ ನಾವು ಮಾತನಾಡಬೇಕು, ಮಾತಿನಲ್ಲಿ ಎಂದಿಗೂ ಕಪಟ ಇರಬಾರದು. ಇಂತಹ ಮಾತನ್ನ ವಾಂಗ್ಮಯವಾದಂತಹ ತಪಸ್ಸು ಅಂತ ಕರೀತಾರೆ. ಈ ತರದ ಮಾತನ್ನಾಡಿದರೆ ಅದೇ ವಾಂಗ್ಮಯವಾದಂತಹ ತಪಸ್ಸು ಅಂತ ಕರೆಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಮನಃ ಪ್ರಸಾದ ಸೌಮ್ಯತ್ವಂ ಶಾಂತಿ ಆರ್ಜವಂ, ಮನಸ್ಸಿನಲ್ಲಿ ಮತ್ತೊಬ್ಬರಿಗೆ ಕೆಟ್ಟದನ್ನ ಬಯಸದೇ ಇರೋದು, ಯಾವಾಗ್ಲೂ ಪ್ರಸನ್ನವಾದ ಮನಸ್ಸನ್ನು ಇಟ್ಟುಕೊಂಡಿರೋದು. ಯಾವಾಗ್ಲೂ ಕಿರಿಕಿರಿ ಅನಿಸತ್ತೆ ಮನಸ್ಸಿನಲ್ಲಿ, ಯಾವಾಗ್ಲೂ ವೇದನೆ ಅಂತ ಅನ್ನಿಸ್ತಾ ಇದೆ ಅಂತಂದ್ ಹೇಳಿದ್ರೆ ಮಾನಸಿಕವಾದ ತಪಸ್ಸು ಆಗ್ತಾ ಇಲ್ಲ. ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಂಡು ಪ್ರಸನ್ನವಾದಂತಹ ಮನಸ್ಸಿನಿಂದ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರೋದೇನಿದೆಯಲ್ಲ, ಇದನ್ನ ಮಾನಸಿಕವಾದ ತಪಸ್ಸು ಅಂತ ಹೇಳ್ತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆ ತರದ ನಿರಂತರವಾದ ತಪಸ್ಸಿನಲ್ಲಿ ನಾವಿರಬೇಕು. ಅದನ್ನ ಇಲ್ಲಿ ತಪಃ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ. ಇನ್ನು ಶೌಚ ಅಂತಂದ್ ಹೇಳಿದ್ರೆ ದೈಹಿಕವಾದ ಶುದ್ಧಿ ಮತ್ತು ಮಾನಸಿಕವಾದ ಈ ಪರಿಶುದ್ಧತೆಗಳು. ಸಂತೋಷ, ಸಂತೋಷ ಅನ್ನೋದಕ್ಕೆ ಒಳ್ಳೆ ಅರ್ಥವನ್ನು ಕೊಡ್ತಾ ಇದ್ದಾರೆ. ನಾವು ಇದ್ದದ್ದನ್ನ ಸಂತೋಷವಾಗಿ ಅನುಭವಿಸ್ತಾ ಇರಬೇಕು. ತೃಪ್ತಿಯನ್ನು ಇಲ್ಲಿ ಸಂತೋಷ ಅಂತ ಹೇಳ್ತಾ ಇದ್ದಾರೆ. ತೃಪ್ತಿ,
ಇದ್ದದ್ರಲ್ಲಿ ತೃಪ್ತಿಯಾಗಿರೋದು. ಮತ್ತು ಯಾರಾದ್ರೂ ನಮ್ಮ ವಿಷಯದಲ್ಲಿ ಅಪರಾಧವನ್ನ ಮಾಡಿದರೆ ಅವ್ರು ಎಷ್ಟು ಬಾರಿ ಅಪರಾಧ ಮಾಡಿದರೂ ಕೂಡ ಅದನ್ನ ಕ್ಷಮಿಸುವಂತಹ ಗುಣ. ಅಯ್ಯೋ ಇವನ್ ತಪ್ಪು ಮಾಡಿದ್ದಾನೆ, ನಾನ್ ಯಾಕೆ ಇವನನ್ನು ಕ್ಷಮಿಸಬೇಕು ಅಂತ ಅವನ ಮೇಲೆ ಹಗೆತನವನ್ನ ಸಾಧಿಸದೇನೆ ಅವನು ಮಾಡಿದ್ದೆಲ್ಲವನ್ನು ಕೂಡ ಸಹಿಸಿಕೊಂಡು ಇರ್ಲಿ ಅಂತ ಅದನ್ನ ಮಾಫಿ ಮಾಡುತ್ತಾರೆ. ಇರ್ಲಿ ತೊಂದರೆ ಇಲ್ಲ ಅಂತ ನುಂಗಿಕೊಂಡು ಹೋಗುವಂತಹ ವ್ಯಕ್ತಿತ್ವ, ಇದನ್ನ ಕ್ಷಾಂತಿ ಅಂತ ಕರೀತಾರೆ. ಕ್ಷಮ ಅನ್ನುವ ದೊಡ್ಡ ಗುಣ. ಆರ್ಜವಂ, ನಿರ್ವಂಚನೆಯಿಂದ ಜೀವನವನ್ನು ನಡೆಸೋದು. ಒಬ್ಬೊಬ್ಬರಿಗೆ ಮುಖದಲ್ಲಿ ಒಂದು, ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು ಅಂತ ದೈಹಿಕವಾದ ಕ್ರಿಯೆಗಳಲ್ಲಿ ತುಂಬಾ ವ್ಯತ್ಯಾಸವಾಗಿ ನಡೆದುಕೊಳ್ಳೋದು. ಆಮೇಲೆ ಮಾತನಾಡುವ ಸಂದರ್ಭದಲ್ಲಿ ಬೆಣ್ಣೆ ರೀತಿಯಾದ ಮಾತುಗಳು, ಮನಸ್ಸಿನಲ್ಲಿ ಮಾತ್ರ ಚೂರಿಯನ್ನೇ ಇಟ್ಟುಕೊಂಡು ವ್ಯಕ್ತಿಗಳನ್ನ ಬಹಳ ಹಿಂಸಿಸುವಂತಹದ್ದು. ಮಾತು ತುಂಬಾ ಮಧುರವಾಗಿರುತ್ತೆ, ಮನಸ್ಸು ಬಹಳ ಕಠೋರವಾಗಿರುತ್ತೆ. ಆ ತರದ ಮಾತುಗಳಿರಬಾರದು. ನಿರ್ವಂಚನೆಯಿಂದ ಮನಸ್ಸಿನಲ್ಲಿ ಯಾವ ಭಾವನೆ ಇರುತ್ತೋ ಆ ಭಾವನೆಯಿಂದಲೇನೆ ಆ ವ್ಯಕ್ತಿಗಳನ್ನ ಆದರ ಪೂರ್ವಕವಾಗಿ ಗೌರವಿಸುವಂತಹದ್ದು. ಮತ್ತೆ ಪ್ರಾಮಾಣಿಕವಾದಂತಹ ಜೀವನ, ಭಗವಂತನನ್ನು ನಿರಂತರವಾಗಿ ನೆನೆಸಿಕೊಂಡು ತನ್ನ ಪ್ರತಿಯೊಂದು ಕಷ್ಟ ಸುಖಗಳಿಗೆ ಭಗವಂತ ಕಾರಣ ಅಂತ ಗಟ್ಟಿಯಾಗಿ ಚಿಂತನೆ ಮಾಡುವುದೇನಿದೆಯೋ ಇದನ್ನೇ ನಾವು ಬ್ರಾಹ್ಮಣನ ಲಕ್ಷಣ ಅಂತ ಕರೀತೇವೆ. ಈ ಲಕ್ಷಣಗಳು ಯಾರಲ್ಲಿ ಇರತ್ತೋ ಅವರೆಲ್ಲರನ್ನ ಬ್ರಾಹ್ಮಣ ಅಂತ ಕರಿಬೇಕು ಅಂತ ಹೇಳ್ತಾರೆ. ಯಾರಲ್ಲಿ ಈ ಲಕ್ಷಣಗಳು ಇರೋದಿಲ್ವೋ, ಹುಟ್ಟಿನಿಂದ ಅವನು ಬ್ರಾಹ್ಮಣನಾಗಿರ್ತಾನ, ಅವನನ್ನ ಬ್ರಾಹ್ಮಣ ಅಂತ ಕರೆಯೋದಲ್ಲ. ಈ ಗುಣಗಳೆಲ್ಲ ಯಾರಲ್ಲಿದೆಯೋ ಅವನನ್ನೇ ಬ್ರಾಹ್ಮಣ ಅಂತ ಕರಿಬೇಕು ಅಂತ ಮುಂದೆ ಹೇಳ್ತಾರೆ. ಕೊನೆಯ ಭಾಗ ಅದೇ ಇದೆ. ಒಟ್ಟಾರೆ ಇಷ್ಟು ಮನಸ್ಸನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಭಗವಂತನನ್ನ ನಿರಂತರವಾಗಿ ನೆನೆಯುತ್ತಾ ದೈಹಿಕವಾದ ಮಾನಸಿಕವಾದಂತಹ ಶುದ್ಧತೆಯನ್ನ ಪಡೆದುಕೊಂಡು ಇದ್ದದ್ದರಲ್ಲೇ ತೃಪ್ತಿಯನ್ನ ಪಟ್ಟಿಕೊಂಡು ಮತ್ತೊಬ್ಬರು ತನ್ನ ವಿಷಯದಲ್ಲಿ ಮಾಡಿದಂತಹ ಅನರ್ಥಗಳನ್ನ, ಕೆಟ್ಟ ಕೆಲಸಗಳನ್ನ ಕ್ಷಮಿಸಿ ಅವರ ಜೊತೆಯಲ್ಲಿ ಸಹಬಾಳ್ವೆಯ ಜೀವನವನ್ನ ನಡೆಸುವಂತಹ ವ್ಯಕ್ತಿತ್ವ ಯಾರಲ್ಲಿರತ್ತೋ, ಅಂತಹ ಸ್ವಭಾವ ಯಾರಲ್ಲಿರತ್ತೋ ಅಂತಹವರನ್ನ ಬ್ರಾಹ್ಮಣ ಅಂತ ಕರೀತಾರೆ. ಇನ್ನ ಕ್ಷತ್ರಿಯರ ಲಕ್ಷಣ ಏನು? ಶೌರ್ಯಂ ವೀರ್ಯಂ ಧೃತಿಸ್ತೇಜಃ ತ್ಯಾಗ ಆತ್ಮಜಯ ಕ್ಷಮ ಬ್ರಹ್ಮಣ್ಯತ ಪ್ರಸಾದಶ್ಚ ರಕ್ಷಾ ಚ ಕ್ಷತ್ರ ಲಕ್ಷಣಂ. ಶೌರ್ಯ ಅಂದ್ರೆ ಪರಾಕ್ರಮ, ಇನ್ನೊಬ್ಬರು ಸಹಿಸಲಕ್ಕಾಗದೇ ಇರುವಂತಹ ಸಾಮರ್ಥ್ಯವನ್ನ ತನ್ನಲ್ಲಿ ತಾನು ಬೆಳೆಸಿಕೊಳ್ಳುವಂತಹದ್ದು. ವೀರ್ಯಂ ಅಂದ್ರೆ ಯಾರು ಬಂದ್ರೂ ಕೂಡ ಇವನನ್ನ ಗೆಲ್ಲಿಕ್ಕಾಗಬಾರದು ಅಂತಹ ಗುಣವನ್ನ ತನ್ನಲ್ಲಿ ಬೆಳೆಸಿಕೊಂಡಿರ್ಬೇಕು. ಅಜೇಯತ್ವ, ಯಾರಿಂದಲೂ ಇವನನ್ನ ಆರಾಮಾಗಿ ಗೆದ್ದು ಬಿಡಬಹುದು ಅಂತ ಇರಬಾರದು. ವಿಶೇಷವಾಗಿ ಪ್ರಯತ್ನಗಳನ್ನ ಮಾಡಿ ಏನಾದ್ರೂ ಮಾಡಿ ನನ್ನನ್ನು ನಾನು ಇವರೆಲ್ಲರಿಂದಲೂ ಕೂಡ ಕಾಪಾಡಿಕೊಳ್ಳುತ್ತೇನೆ ಅಂತ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂತಹ ವಿಶೇಷವಾದ ಸಾಮರ್ಥ್ಯ. ಧೃತಿ ಅಂದ್ರೆ ಈ ನಿರ್ಧಾರವನ್ನ ಕೈಗೊಂಡೆ ಅಂತಾದ್ರೆ ಮತ್ಯಾರೋ ಬಂದು ಹೇಳಿದ್ರು ಅಂತ ನಿರ್ಧಾರವನ್ನ ಬದಲಿಸುವ ಹಾಗಿಲ್ವೇ ಇಲ್ಲ. ಧೃತಿ, ತಾನು ಯಾವುದನ್ನ ಇದನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿರ್ತಾನೋ ಆ ನಿರ್ಧಾರದಿಂದ ಹಿಂದೆ ಸರಿಯದೇ ಇರುವಂತಹದ್ದು. ತೇಜ, ಯಾರೇ ಶತ್ರುಗಳು ಬರಲಿ ಶತ್ರುಗಳನ್ನ ಹಿಮ್ಮೆಟ್ಟಿಸುವಂತಹ ಅಸಾಧಾರಣವಾದಂತಹ ವ್ಯಕ್ತಿತ್ವ. ತ್ಯಾಗ, ನಾವು ರಂತಿದೇವ ಮುಂತಾದಂತಹ ರಾಜರನ್ನೆಲ್ಲರನ್ನು ಕೂಡ ಗಮನಿಸ್ತೇವೆ. ಯಾರಾದ್ರೂ ಬಂದು ತಮ್ಮ ಬಳಿಯಲ್ಲಿ ಆರ್ತರಾಗಿ ನಮಗೆ ಈ ಸಹಾಯ ಬೇಕು ಅಂತ ಕೇಳಿದರೆ ತಮ್ಮ ಪ್ರಾಣವನ್ನಾದ್ರೂ ಒತ್ತ ಇಟ್ಟು ಅವರಿಗೆ ಆ ಕೆಲಸವನ್ನ ಮಾಡಿ ಕೊಡುವಂತಹದ್ದು. ಇದನ್ನ ತ್ಯಾಗ, ರಾಮನ ಆದರ್ಶ ಗುಣಗಳಲ್ಲಿ ತ್ಯಾಗವೂ ಕೂಡ ಒಂದು ಸೇರಿಕೊಂಡಿದೆ. ರಾಮನ ತ್ಯಾಗದ ಬಗೆಗೆ ಯಾರಿಗೆ ಗೊತ್ತಿಲ್ಲ? ತಾಯಿಗೋಸ್ಕರ, ತಂದೆಗೋಸ್ಕರ ಇಡೀ ರಾಜ್ಯವನ್ನ ತ್ಯಾಗ ಮಾಡಿದ್ದಾನೆ. ಅವನ ತಮ್ಮನಾದಂತಹ ಲಕ್ಷ್ಮಣ, ಭರತ, ಇವರೆಲ್ಲರೂ ಕೂಡ, ಶತ್ರುಘ್ನರು, ಇವರೆಲ್ಲರೂ ಕೂಡ ತ್ಯಾಗದ ಪ್ರತಿರೂಪವನ್ನ ಧರಿಸಿದ ಮೂರ್ತಿಗಳ ಹಾಗಿದ್ದಾರೆ. ತ್ಯಾಗದಿಂದಾಗಿ ಭರತನೂ ಕೂಡ
ಆ ರಾಮನ ವಿಯೋಗದಿಂದ ರಾಮ ರಾಜ್ಯವನ್ನ ಗಳಿಸದೇ ಇದ್ದಾಗ, ರಾಮ ರಾಜ್ಯವನ್ನ ಪಾಲಿಸದೇ ಇದ್ದಾಗ ತಾನೂ ಕೂಡ ರಾಜ್ಯದ ಭಾರವನ್ನ ಧರಿಸಿದನೇ ಹೊರತಾಗಿ ರಾಜನ ಪದವಿಯಲ್ಲಿ ಕೂಡ್ಲಿಲ್ಲ ಅವನು. ಇದು ತ್ಯಾಗ. ಆತ್ಮಜಯ, ರಾಜನಾದವನಿಗೆ ಇರಬೇಕಾದ ಮುಖ್ಯ ಕ್ವಾಲಿಟಿಗಳಲ್ಲಿ ಒಂದು ಆತ್ಮಜಯ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವಂತಹದ್ದು. ಯಾಕೆ? ನಾವೆಲ್ಲ ಅನೇಕ ಸಂದರ್ಭಗಳಲ್ಲಿ ಹನಿ ಟ್ಯಾಪಿಂಗ್ ಅಂತ ನಾವು ಕೇಳ್ತೇವೆ. ಶತ್ರುಗಳನ್ನ ವಂಚಿಸ್ಲಿಕ್ಕೋಸ್ಕರವಾಗಿ ಗೂಢಚಾರರೆಲ್ಲರೂ ಕೂಡ ಕೆಲವೊಂದಿಷ್ಟು ಸ್ತ್ರೀಯರನ್ನ ವಿಷಕನ್ಯೆಯರು ಅಂತ ಹಿಂದಿನ ಕಾಲದಲ್ಲಿ ಕರೀತಾ ಇದ್ರು. ನಾವು ಚಾಣಕ್ಯನ ರಾಜನೀತಿ ಮುಂತಾದಂತಹ ಇವುಗಳನ್ನ ವಿಚಾರ ಮಾಡಿದರೆ, ಅನೇಕ ಭಾರತದ ಹಳೆಯ ಇತಿಹಾಸಗಳನ್ನ ಸ್ವಲ್ಪ ಗಮನಿಸಿದರೆ ವಿಷಕನ್ಯೆಯರು ಅಂತ ಅವರನ್ನ ಇಟ್ಟಿರ್ತಾ ಇದ್ರು. ಯಾವ್ದಕ್ಕೋಸ್ಕರ ಅಂತಂದ್ರೆ, ಶತ್ರು ದೇಶದ ರಾಜನನ್ನ ಅಥವಾ ಅವನಿಗೆ ಅತ್ಯಂತ ಆತ್ಮೀಯರು ಯಾರಿರ್ತಾರೋ ಅವರನ್ನ ಇವರ ಜಾಲದಲ್ಲಿ ಕೆಡವಿಕೊಂಡು ಆ ರಾಜನ ಇಡೀ ಸಿಂಹಾಸನವನ್ನೇ ನಲುಗಿಸಿ ಹಾಕುವಂತಹ, ಭದ್ರತಾ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕಳ್ಳತನ ಮಾಡ್ಲಿಕ್ಕೋಸ್ಕರ ಈಗಲೂ ಕೂಡ ಅನೇಕ ಇಂತಹ ಜಾಲಗಳೆಲ್ಲವೂ ಸೇರ್ಕೊಂಡಿದೆ. ಇದು ಹೊಸದಾದದ್ದಲ್ಲ. ಅದಕ್ಕೆ ಪ್ರಧಾನವಾಗಿ ಬೇಕಾದಂತಹದ್ದು, ಕ್ಷತ್ರಿಯರಲ್ಲಿ ಇರಬೇಕಾದಂತಹ ಗುಣ ಆತ್ಮಜಯ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರ್ಬೇಕು. ಪ್ರಸಾದಶ್ಚ, ಯಾರು ತಪ್ಪನ್ನು ಮಾಡಿಲ್ವೋ ಅವರನ್ನ ರಕ್ಷಣೆ ಮಾಡ್ಲೇಬೇಕು, ಅವರಲ್ಲಿ ಪ್ರಸನ್ನವಾದಂತಹ ಭಾವನೆ. ಬ್ರಹ್ಮಣ್ಯತ, ಜ್ಞಾನಿಗಳು ಯಾರಿದ್ದಾರೋ ಜ್ಞಾನಿಗಳ ವಿಷಯದಲ್ಲಿ, ಬ್ರಾಹ್ಮಣರ ವಿಷಯದಲ್ಲಿ ವಿಶೇಷವಾದಂತಹ ಪ್ರೀತಿಯನ್ನು ಹೊಂದಿರುವಂತಹದ್ದು. ರಕ್ಷಾ ಚ ಕ್ಷತ್ರ ಲಕ್ಷಣಂ, ಎಂತಹ ಆಪತ್ತಿನ ಪರಿಸ್ಥಿತಿಯೇ ಬಂದಿರಲಿ ತನ್ನ ಪ್ರಾಣಕ್ಕೆ ಅಂಜಿ ಓಡಿ ಹೋಗದೇನೆ ರಣರಂಗದಲ್ಲಿ ನಿಂತು ಶತ್ರುಗಳನ್ನ ಜಯಿಸುವಂತಹದ್ದು. ಇದನ್ನ ಕ್ಷತ್ರಿಯರ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇನ್ನ ವೈಶ್ಯರ ಲಕ್ಷಣ ಇದೆ. ದೇವತೆಗಳು, ಗುರುಗಳು, ಹಿರಿಯರು ಮತ್ತು ಗೋವುಗಳು, ಇವುಗಳಲ್ಲಿ ವಿಶೇಷವಾದ ಆದರವನ್ನು ಹೊಂದಿರಬೇಕು. ಆಮೇಲೆ ಎಂದಿಗೂ ಕೂಡ ಆಸ್ತಿಕ್ಯ ಬುದ್ಧಿಯನ್ನು ಬಿಡದೇ ಇರುವಂತಹದ್ದು. ಭಗವಂತನ ಅನುಗ್ರಹದಿಂದ ನಾನು ಈ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅಂತ. ಮುಂದೆ ಎಲ್ಲ ರಾಜರ ಕಥೆಗಳೆಲ್ಲ 9ನೇ ಸ್ಕಂದದಲ್ಲಿ 8ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅಲ್ಲೆಲ್ಲ ಇಲ್ಲಿ ಯಾವ ಯಾವ ಲಕ್ಷಣಗಳನ್ನು ಹೇಳಿದ್ದಾರೋ ಈ ಲಕ್ಷಣಗಳುಳ್ಳಂತಹ ರಾಜರು, ಕ್ಷತ್ರಿಯರು, ವೈಶ್ಯರು, ಬ್ರಾಹ್ಮಣರು ಇವರು ಎಲ್ಲರ ಕಥೆಗಳನ್ನ ಅಲ್ಲಿ ನಿರೂಪಣೆ ಮಾಡ್ತಾ ಬರ್ತಾರೆ. ಇದು ವೈಶ್ಯರ ಲಕ್ಷಣ. ಶೂದ್ರಸ್ಯ ದೇವ ಗುರ್ವಾರ್ಯಯೋ ಆರ್ಯ ಗೋಭಕ್ತಿ ತ್ರಿವರ್ಗ ಪರಿತೋಷಣಂ. ಇವರ ಮತ್ತೊಂದು ಕೆಲಸ ತ್ರಿವರ್ಗ ಪರಿಪೋಷಣಂ. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಶೂದ್ರರು, ಈ ಮೂವರ ರಕ್ಷಣೆಯ ಜವಾಬ್ದಾರಿ. ರಕ್ಷಣೆ ಅಂತಂದ್ರೆ ಹೊಟ್ಟೆಗೆ ಹಾಕುವುದರ ಮುಖಾಂತರವಾಗಿ ಕೃಷಿಯಾದಿಗಳನ್ನ ಮಾಡಿಕೊಂಡು ಆ ಕೃಷಿಯಿಂದ ಬಂದಂತಹ ದವಸ ಧಾನ್ಯಗಳನ್ನ ಎಲ್ಲ ಪ್ರಜೆಗಳಿಗೂ ಕೂಡ ತಲುಪಿಸುವ ಮುಖಾಂತರವಾಗಿ ಎಲ್ಲರನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ವೈಶ್ಯರು. ತ್ರಿವರ್ಗ ಪರಿಪೋಷಣಂ ಪರಿತೋಷಣಂ. ಆಸ್ತಿಕ್ಯಂ ಉದ್ಯಮೋ ನಿತ್ಯಂ ನೈಪುಣ್ಯಂ ವೈಶ್ಯ ಲಕ್ಷಣಂ. ಯಾವಾಗ್ಲೂ ಪ್ರಯತ್ನಶೀಲನಾಗಿರೋದು. ಅಯ್ಯೋ ಆಯಾಸ ಆಗಿದೆ, ಈ ಕೆಲಸವನ್ನು ನಾನು ಮಾಡಲಾರೆ ಅಂತ ಎಂದಿಗೂ ಅದರಲ್ಲಿ ಉತ್ಸಾಹವನ್ನ ಕಳೆದುಕೊಳ್ಳದೇನೆ ಕೂಡುವಂತಹದ್ದು, ಯಾವಾಗಲೂ ನಿರಂತರವಾದಂತಹ ಪ್ರಯತ್ನದಲ್ಲಿ ನಿರತನಾಗುವಂತಹದ್ದು, ಇದು ವೈಶ್ಯನ ಲಕ್ಷಣ. ಶೂದ್ರಸ್ಯ ಸನ್ನತಿ ಶೌಚಂ ಸೇವಾ ಸ್ವಾಮಿನ್ಯಮಾಯಯ ಆಮಂತ್ರ ಯಜ್ಞೋ ಹ್ಯಸ್ತೇಯಂ ಮೌಢ್ಯಂ ಗೋವಿಪ್ರ ರಕ್ಷಣಂ. ಇನ್ನ ಸರ್ವಿಸ್ ಸೆಕ್ಟರ್, ಅದನ್ನ ಶೂದ್ರ ವರ್ಣದವರು ಅಂತ ಕರೀತೇವೆ. ಯಾರ್ಯಾರು ಸರ್ವಿಸ್ ಈ ಕೆಲಸದಲ್ಲಿ ಇರ್ತಾರೋ ಅವರೆಲ್ಲರೂ ಕೂಡ ಈ ವರ್ಣಕ್ಕೆ ಈಗ ಸೇರಿ ಬಂದಿರ್ತಾರೆ. ಮನಸ್ಸಿನಿಂದ ಕೈಯಿಂದ ಶುದ್ಧವಾಗಿರ್ಬೇಕು. ಯಾಕೆ ಅಂತಂದ್ರೆ ಎಲ್ಲರ ಆಗು ಹೋಗುಗಳನ್ನ ಮಾಡುವಂತಹ ವ್ಯಕ್ತಿಗಳು ಇವರು ಅನ್ಯಾಯದ ಜೀವನವನ್ನ ಅಥವಾ ಮೋಸವನ್ನ ಮಾಡಿದರು ಅಂತಾದರೆ, ಅಥವಾ ಲಂಚಗೋರತನವನ್ನ ಮಾಡಿದರು ಅಂತಂದ್ರೆ ಇಡೀ ರಾಜ್ಯದ ಪರಿಸ್ಥಿತಿ, ಇಡೀ ದೇಶದ ಪರಿಸ್ಥಿತಿ ಹಾಳಾಗಿ ಹೋಗಿಬಿಡುತ್ತೆ. ಅದಕ್ಕೆ ಶೌಚಂ, ವಿತ್ತ ಶುದ್ಧಿ, ಅದೇ ರೀತಿಯ ಕಾರ್ಯಶುದ್ಧಿಯನ್ನ ಗಳಿಸಿಕೊಳ್ಬೇಕು.
ಸ್ವಾಮಿನಿ ಅಮಾಯಯ, ನಿರ್ವಂಚನೆಯಿಂದ ಯಜಮಾನನನ್ನ ತಾನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಯನ್ನ ಯಾವುದೇ ವಿಧವಾದ ವಂಚನೆಗಳಿಗೂ ಅವಕಾಶವಿಲ್ಲದೆ ಇರುವ ಹಾಗೆ ರಕ್ಷಣೆ ಮಾಡುವಂತಹದ್ದು. ಆ ಮಂತ್ರ ಯಜ್ಞ ಹ್ಯಸ್ತೇಯಂ, ಯಜ್ಞಗಳನ್ನು ಮಾಡಬೇಕು, ಆದ್ರೆ ಮಂತ್ರಗಳಲ್ಲಿ ಅಧಿಕಾರ ಇಲ್ಲ. ಆ ಕಾರಣದಿಂದ ತಮ್ಮ ಅಮಂತ್ರಕವಾದಂತಹ ಯಜ್ಞಗಳನ್ನ ಇವರು ಆಚರಣೆ ಮಾಡಬೇಕು. ಪಂಚಯಜ್ಞ ಅನ್ನೋದನ್ನಂತೂ ಎಲ್ಲರೂ ಮಾಡಬಹುದು. ಭಗವಂತನಿಗೆ ನಮಸ್ಕಾರ ಮಾಡುವಂತಹದ್ದು, ತಮಗಿಂತ ಹಿರಿಯರಾದಂತಹ ಜ್ಞಾನಿಗಳು ಬಂದ್ರೆ ಅವರಿಗೆ ಯಥಾಶಕ್ತಿ ಸೇವೆಯನ್ನು ಮಾಡುವಂತಹದ್ದು, ಪಕ್ಷಿಗಳಿಗೆ, ಅದೇ ರೀತಿಯಾಗಿ ಭೂತಗಳಿಗೆ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಸುಖವಾದ ಜೀವನವನ್ನ ನಡೆಸಲಿಕ್ಕೆ ಬೇಕಾದಂತಹ ಸೌಕರ್ಯಗಳನ್ನ ಒದಗಿಸಿಕೊಡುವಂತಹದ್ದು, ಇದು ಎಲ್ಲವನ್ನು ಕೂಡ ಮಾಡುವುದೇನಿದೆಯೋ ಇದು ಇವನ ಧರ್ಮ. ಇದು ಯಜ್ಞ. ಇದು ಹ್ಯಸ್ತೇಯಂ, ಕಳ್ಳತನ ಮಾಡಬಾರ್ದು, ಲಂಚಗೋರರಾಗಬಾರದು. ಮೌಢ್ಯಂ ಗೋ ವಿಪ್ರ ರಕ್ಷಣಂ, ಮೌಢ್ಯಂ ಇದು ಪ್ರಾಯಶಃ ಎಲ್ಲರಿಗೂ ಸಂಬಂಧಪಟ್ಟದ್ದು. ತನಗ್ ಗೊತ್ತಿರೋದನ್ನ ಬಹಳ ಗೊತ್ತಿದೆ ಅಂತ ಎಲ್ಲರ ಮುಂದೆ ಹೇಳಿಕೊಳ್ಬಾರ್ದು. ಆದಷ್ಟು ನಮ್ಮಲ್ಲಿರುವಂತಹ ಜ್ಞಾನವನ್ನ ಮುಚ್ಚಿಕೊಂಡು ಜೀವನವನ್ನ ನಡೆಸಬೇಕು. ಸ್ವಾಮಿನಿ, ಇದು ಅಷ್ಟೇ ಅಲ್ಲದೇನೆ ಗೋ ವಿಪ್ರ ರಕ್ಷಣಂ, ಯಾರು ವೇದಾಭ್ಯಾಸವನ್ನ ಮಾಡಿದ್ದಾರೋ, ಗೋವುಗಳು ಅಂತ ಯಾವ್ದಿವೆಯೋ ಆ ಎಲ್ಲ ಗೋವುಗಳು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಇವರೆಲ್ಲರೂ ಕೂಡ ಸುಖವಾಗಿರ್ಬೇಕು ಅಂತಂದ್ರೆ ಇವನು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇರಬೇಕು. ಇವನು ಆ ಕೆಲಸವನ್ನು ಮಾಡಬೇಕು ಅಂದ್ರೆ ಕ್ಷತ್ರಿಯರು ಗಡಿಯಲ್ಲಿ ನಿಂತುಕೊಂಡು ಚೆನ್ನಾಗಿ ದೇಶವನ್ನ ಕಾಯ್ತಾ ಇರಬೇಕು. ಇವರಿಬ್ರು ಈ ಕೆಲಸಗಳನ್ನು ಮಾಡಬೇಕು ಅಂದ್ರೆ ಹೊಟ್ಟೆಗೆ ಹಿಟ್ಟು ಬೇಕು. ಅದಕ್ಕೋಸ್ಕರವಾಗಿ ವೈಶ್ಯನು ಚೆನ್ನಾಗಿ ಕೆಲಸವನ್ನು ಮಾಡಬೇಕು. ಇವರು ಮೂರು ಜನ ದೇಹಕ್ಕೆ ಸಂಬಂಧ ಪಟ್ಟಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟೇ ಅಲ್ಲದೇನೆ ತಲೆಗೂ ಕೂಡ ಬುದ್ಧಿಯನ್ನು ತಂದು ಕೊಡುವ ಧಾರ್ಮಿಕ ಪ್ರಜ್ಞೆಯನ್ನ ಜಗತ್ತಿನಲ್ಲಿ ಮೂಡಿಸುವಂತಹ ಕೆಲಸಗಳನ್ನ ಬ್ರಾಹ್ಮಣರಾದಂತಹವರು ಯಾರಿದ್ದಾರೋ, ಅಧ್ಯಾಪನ ವರ್ಗದಲ್ಲಿ, ಅಧ್ಯಾಪನ ವಿಷಯದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೋ ಅವ್ರು ಈ ಕೆಲಸದಲ್ಲಿ ಆಸಕ್ತರಾಗಿರಬೇಕು. ಹಾಗಾಗಿ ಪರಸ್ಪರವಾಗಿ ಇವರೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಇದ್ರು ಅಂತಂದ್ರೆ ಇಡೀ ರಾಜ್ಯ ಸುಗಮವಾಗಿ ಇರತ್ತೆ. ಇದಾದ ಮೇಲೆ ಸ್ತ್ರೀಯರ ಧರ್ಮಗಳೇನು ಅನ್ನೋದನ್ನ ನಿರೂಪಣೆ ಮಾಡ್ತಾರೆ. ಪ್ರಸಿದ್ಧವಾದದ್ದೇ ಪತಿಯನ್ನ ಪೂಜ್ಯ ಭಾವನೆಯಿಂದ ಕಾಣಬೇಕು. ಪತಿಯ ಶುಶ್ರೂಷೆ, ಪತಿಯು ಮಾಡುವಂತಹ ಭಗವಂತನ ಕಾರ್ಯಗಳಲ್ಲಿ ತಾನು ಕೂಡ ಅನುಕೂಲಳಾಗಿ ಇರುವಂತಹದ್ದು. ಪತಿಯ ಬಂಧುಗಳು ಅಂತ ಯಾರಿರ್ತಾರೋ ಅವರಲ್ಲಿ ಪ್ರೀತಿಯಿಂದ ವ್ಯವಹಾರವನ್ನು ಮಾಡುವಂತಹದ್ದು, ಪಾತಿವ್ರತ್ಯವನ್ನು ಇಟ್ಟುಕೊಂಡಿರುವಂತಹದ್ದು. ಮನೆಗೆ ಕಸವನ್ನು ಗುಡಿಸೋದು, ಹಿಂದಿನ ಕಾಲದಲ್ಲಿ ಗೋಮಯದಿಂದ ಶುದ್ಧ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಒಟ್ಟು ಮನೆಯನ್ನು ಶುದ್ಧವಾಗಿ ಇಡುವಂತಹದ್ದು, ಮನೆಯನ್ನ ಅಲಂಕಾರವಾಗಿಸಿಕೊಳ್ಳೋದು, ತಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತನ್ನನ್ನು ತಾನು ಅಲಂಕಾರ ಮಾಡಿಕೊಳ್ಳುವಂತಹದ್ದು, ಮನೆಯನ್ನೆಲ್ಲವನ್ನು ಕೂಡ ನಿಯಂತ್ರಣ ಮಾಡುವಂತಹ ಕೆಲಸ ಸ್ತ್ರೀಯದ್ದು. ತನ್ನ ಗಂಡನಿಗೆ ಯಾವುದೇ ದೊಡ್ಡ ವಿಷಯಗಳಾಗಿರಲಿ, ಚಿಕ್ಕದೇ ವಿಷಯದಾಗಿರ್ಲಿ, ಅವು ಏನಿದೆಯೋ ಆ ಕಾಲಕ್ಕೆ ತಕ್ಕ ಹಾಗೆ ಅವುಗಳನ್ನು ಒದಗಿಸಿ ಕೊಡಬೇಕು. ತನ್ನ ಪತಿಯನ್ನ ಪ್ರೀತಿಪೂರ್ವಕವಾದಂತಹ ಮಾತುಗಳು, ಪ್ರೇಮದಿಂದ ಅವನನ್ನ ಸಂತೈಸಿ ಅವನನ್ನ ಸರಿಯಾದ ಧರ್ಮ ಮಾರ್ಗದಲ್ಲಿ ಇಡ್ಲಿಕ್ಕೆ ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕೋ ಆ ರೀತಿಯಾಗಿ ತಾನಿರಬೇಕು. ಇದ್ದದರಲ್ಲಿ ಸಂತುಷ್ಟಳಾಗಿರ್ಬೇಕು. ಅತಿಯಾದ ಬಯಕೆಗಳಿಂದ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಿಂಸೆಯನ್ನ ಕೊಡಬಾರದು. ಧರ್ಮವನ್ನ ತಿಳಿದಿರಬೇಕು. ಇದಕ್ಕೆ ದ್ರೌಪದಿಯ ಕಥೆಗಳಲ್ಲೆಲ್ಲ ಮುಂದೆ ಅದು ಬರುತ್ತೆ. ಧರ್ಮಜ್ಞಳಾಗಿರ್ಬೇಕು. ಒಂದು ವೇಳೆ ಗಂಡ ಮಹಾಪಾತಕಿ ಆದ್ರೆ ಅವನನ್ನು ಬಿಟ್ಟು ಹೋಗಬಹುದು ಅಂತಿದೆ. ಒಂದು ವೇಳೆ ಗಂಡ ಮಹಾಪಾತಕ ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಯೋಗ್ಯನಾಗಿದ್ದಾನೆ ಅಂತಂದ್ರೆ ಅವನನ್ನ ಚೆನ್ನಾಗಿ ಸೇವಿಸಬೇಕು. ಅವನೇನಾದ್ರೂ ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ಕಿವಿ ಹಿಂಡಿ ಸರಿ ದಾರಿಗೂ ಕೂಡ ತರಬೇಕು. ಯಾವ ಸ್ತ್ರೀ ಈ ರೀತಿಯಾಗಿ ನನ್ನ ಪತಿಯಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳಿದುಕೊಂಡು, ಎಲ್ಲರಲ್ಲೂ ಸನ್ನಿಹಿತನಾದಂತಹ ಪರಮಾತ್ಮ ನನ್ನ ಪತಿಯಲ್ಲೂ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿದುಕೊಂಡು
ತಾನು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪತ್ಯಂತರ್ಗತನಾದಂತಹ ಪರಮಾತ್ಮನ ಆರಾಧನೆ ಅಂತ ತಿಳಿದುಕೊಂಡು ಕೆಲಸಗಳನ್ನು ಮಾಡ್ತಾ ಇರಬೇಕು. ಈ ರೀತಿಯಾಗಿ ಮಾಡುವಂತಹ ಸ್ತ್ರೀ ಪರಲೋಕದಲ್ಲಿ ಲಕ್ಷ್ಮಿ ಹೇಗೆ ಪರಮಾತ್ಮನ ಜೊತೆಯಲ್ಲಿ ಸಂತುಷ್ಟಳಾಗಿ ಇದ್ದಾಳೋ, ಪಾರ್ವತಿ ಹೇಗೆ ಪರಶಿವನ ಜೊತೆಯಲ್ಲಿ ಸಂತುಷ್ಟಳಾಗಿ ಇದ್ದಾಳೋ, ಸರಸ್ವತಿ ಬ್ರಹ್ಮನ ಜೊತೆಯಲ್ಲಿ ಹೇಗೆ ಸಂತುಷ್ಟಳಾಗಿದ್ದಾಳೋ, ಹಾಗೆ ಪರಲೋಕದಲ್ಲೂ ಕೂಡ ಸಂತೋಷದ ಜೀವನವನ್ನು ಮಾಡ್ತಾಳೆ ಅಂತ ಸ್ತ್ರೀ ಧರ್ಮವನ್ನ ಹೇಳ್ತಾ ಇದ್ದಾರೆ. ಸ್ತ್ರೀಣಾಂತು ಪತಿ ದೇವಾನಾಂ ತಚ್ಶ್ರೂಷಾನುಕೂಲತಾ ತದ್ಬಂಧುಷು ಅನುವೃತ್ತಿಶ್ಚ ನಿತ್ಯಂ ತದ್ವ್ರತ ಧಾರಣಂ. ಪತಿಯ ಶುಶ್ರೂಷೆ ಜೀವನದ ಪರಮಧರ್ಮ ಅಂತ ತಿಳಿದುಕೊಂಡು ಅದರಲ್ಲಿ ಅನುರಕ್ತಳಾಗಿರ್ಬೇಕು, ಆಸಕ್ತಳಾಗಿರ್ಬೇಕು, ಅನುರಕ್ತಳಾಗಿರ್ಬೇಕು. ಸಮ್ಮಾರ್ಜನೋಪಲೇಪಾಭ್ಯಾಂ ಗ್ರಹ ಮಂಡನ ವರ್ತನೈ ಸ್ವಯಂಚ ಮಂಡಿತ ನಿತ್ಯಂ ಪರಿಮೃಷ್ಟ ಪರಿಚ್ಛದ. ಮನೆಯನ್ನೆಲ್ಲ ಊರಣವಾಗಿಡ್ಬೇಕು. ಅಷ್ಟೇ ಅಲ್ಲ, ತಾನೂ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ಬೇಕು. ಕೆಲವೊಮ್ಮೆ ಬರೀ ಹೊರಗಡೆ ಹೋಗ್ಬೇಕಾದ್ರಷ್ಟೇ ಅಲಂಕಾರ ಅಂತಿರತ್, ಹಾಗಲ್ಲ. ಮನೆಯಲ್ಲಿದ್ದಾಗಲೂ ಕೂಡ 4 ಜನ ಬಂದವರಿಗೆ ಇವಳೇ ಮನೆಯವಳು, ಮನೆ ಒಡತಿ ಎನ್ನುವ ಭಾವನೆ ಇರಬೇಕು. ಆ ರೀತಿಯಾಗಿ ಅಲಂಕಾರವನ್ನು ಮಾಡಿಕೊಂಡು ತಾನೂ ಕೂಡ ಮನೆಯಲ್ಲಿರಬೇಕು. ಕಾಮೈ ರುಚ ವಚೈ ಸಾಧ್ವಿ ಪ್ರಶ್ರಯೇಣ ದಮೇನ ಚ ವಾಕ್ಯೈ ಸತ್ಯೈ ಪ್ರಿಯೈ ಪ್ರೇಮ್ಣ ಕಾಲೇ ಕಾಲೇ ಭಜೇತ್ ಪತಿಂ. ಎಲ್ಲ ಕಾಲದಲ್ಲೂ ಕೂಡ ಪತಿಯ ಸಾಮೀಪ್ಯವನ್ನು ಬಿಡದೇನೆ ಪತಿಗೆ ಅನುಕೂಲಳಾಗಿದ್ದುಕೊಂಡು ಅವನ ಧರ್ಮ ತತ್ಪರತೆಗೆ, ಧರ್ಮ ಕಾರ್ಯಗಳಿಗೆ ಅಡಚಣೆ ಉಂಟಾಗದೇ ಇರುವ ಹಾಗೆ ತನ್ನ ಜೀವನವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಸಂತುಷ್ಟ ಅಲೋಲುಪ ದಕ್ಷ ಧರ್ಮಜ್ಞ ಪ್ರಿಯ ಸತ್ಯವಾಕ್. ಸಂತುಷ್ಟ, ಏನು ತನಗೆ ಸಂಪತ್ತು ದೊರೆತಿದೆಯೋ ಅದರಲ್ಲಿ ಸಂತುಷ್ಟಳಾಗಿರ್ಬೇಕು. 4 ಜನರ ಮನೆ ಎದುರುಗಡೆಯಲ್ಲಿರೋರು ಇದನ್ನ ತೆಗೆದುಕೊಂಡಿದ್ದಾರೆ, ನಾವು ಅದನ್ನ ತಗೊಳ್ಬೇಕು ಅನ್ನುವ ಭಾವನೆಯನ್ನು ಮಾಡಬಾರ್ದು. ಅಲೋಲುಪ, ಲೋಲುಪತೆ ಅಂತಂದ್ರೆ ಯಾವುದು ತನಗೆ ಅಪೇಕ್ಷಿತವಲ್ವೋ, ಯಾವುದು ತನಗೆ ಯೋಗ್ಯ ಅಲ್ವೋ, ತನಗೆ ಯಾವುದರ ಅವಶ್ಯಕತೆ ಹೆಚ್ಚಾಗಿ ಇಲ್ವೋ ಅದರ ಬಗ್ಗೆ ಅತಿಯಾದ ಆಸೆಯನ್ನು ಹೊಂದಿರಬಾರ್ದು. ಆ ಆಸೆಯನ್ನು ಕಡಿಮೆ ಮಾಡಿಕೊಂಡಿರ್ಬೇಕು. ಅಯೋಗ್ಯವಾದ ಅಭಿಲಾಷೆಗಳನ್ನು ಪಡಬಾರದು. ಅಷ್ಟೇ ಅಲ್ಲದೇನೆ ದಕ್ಷ, ಇಡೀ ಮನೆಯಲ್ಲಿ ಅನೇಕ ಜನರೆಲ್ಲ ಇರ್ತಾ ಇದ್ರು ಹಿಂದೆ. ಆ ಎಲ್ಲ ಜನರನ್ನು ಕೂಡ ಹತೋಟಿಯಲ್ಲಿಟ್ಟುಕೊಂಡು ಯಾವ ಜನರಿಂದ ಯಾವ ಕಾಲದಲ್ಲಿ ಯಾವ ಕೆಲಸಗಳು ಆಗಬೇಕೋ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸುವ ಶಕ್ತಿ ಇವಳಲ್ಲಿ ಇರಬೇಕು. ಮನೆಯ ಎಲ್ಲ ಕೆಲಸದ ಆಳುಗಳ ಮೇಲೆ, ಈ ಸೇವಕ ವರ್ಗದವರು ಅಂತ ಯಾರಿರ್ತಾರೋ ಅವರೆಲ್ಲರ ಮೇಲೆ ತನ್ನ ಹತೋಟಿಯನ್ನ ಸಾಧಿಸಿಕೊಂಡಿರ್ಬೇಕು. ಧರ್ಮಜ್ಞ ಪ್ರಿಯ ಸತ್ಯವಾಕ್, ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವಂತಹ ವಿವೇಚನೆಯನ್ನ ಪಡೆದಿರಬೇಕು. ಅದೇ ರೀತಿಯಾಗಿ ಸತ್ಯವಾಕ್, ಅಪ್ರಿಯವಾದದ್ದಾಗಿರಬಹುದು, ಆ ಕಾಲದಲ್ಲಿ ಕಟುವಾಗಿ ಇರಬಹುದು, ಆದರೆ ಆ ವಿಷಯಗಳನ್ನು ಹೇಳಬೇಕಾದ್ರೆ ಅಯ್ಯೋ ಇದನ್ನು ಹೇಳಿದ್ರೆ ಏನಾದೀತು ಅಂತ ಆ ವಿಷಯದಲ್ಲಿ ಹಿಂಜರಿಕೆಯನ್ನು ಮಾಡಬಾರದು. ಸತ್ಯವಾಗ್, ಇದ್ದದ್ದನ್ನ ಹೇಳಬೇಕು. ಅಪ್ರಮತ್ತ, ಧನ ಬಂದಿದೆ ಅಂತಂದುಕೊಂಡು ಧನದ ಮದದಲ್ಲಿ ಎಂದಿಗೂ ಕೂಡ ಉಬ್ಬಬಾರದು. ಎಷ್ಟು ಬಂದಿದೆಯೋ ಅದರಲ್ಲಿ ತೃಪ್ತಳಾಗಿರಬೇಕು. ಈ ರೀತಿಯಾಗಿರುವಂತಹ ಸ್ತ್ರೀಯು ಯಾಂ ಪತಿಂ ಹರಿಭಾವೇನ ಭವೇತ್ ಶ್ರೀರಿವ ತತ್ಪರ ಹರ್ಯಾತ್ಮನ ಹರೇರ್ಲೋಕೆ ಪತ್ಯಾ ಶ್ರೀರಿವ ಮೋದತೆ. ಈ ರೀತಿಯಾದ ಲಕ್ಷಣಗಳನ್ನ ಗಳಿಸಿಕೊಂಡಂತಹ ಸ್ತ್ರೀ ಯಾರೇ ಇರ್ಲಿ, ಅವಳು ಪರಲೋಕದ, ಬರೀ ಇಹಲೋಕದಲ್ಲ ಪರಲೋಕದಲ್ಲೂ ಕೂಡ ದೊಡ್ಡದಾದಂತಹ ಕೀರ್ತಿಗೆ ಸುಖಕ್ಕೆ ಪಾತ್ರಳಾಗ್ತಾಳೆ. ಪತಿ ಮಾಡಿದ ಎಲ್ಲ ಪುಣ್ಯ ಕರ್ಮಗಳಲ್ಲಿ ಅರ್ಧ ಭಾಗ ಸ್ತ್ರೀಯರಿಗೆ ಹೋಗತ್ತೆ, ಪತ್ನಿಯರಿಗೆ ಹೋಗತ್ತೆ. ಆದರೆ ಇವಳು ಮಾಡಿದ ಸತ್ಕರ್ಮಗಳಲ್ಲಿ ಗಂಡನಿಗೆ ಲವಲೇಶದಷ್ಟು ಪಾತ್ರ ಇಲ್ಲ. ಇವರು ಮಾಡುವ ಪ್ರತಿಯೊಂದು ಪುಣ್ಯ ಕರ್ಮಗಳ ಅರ್ಧ ಭಾಗ ಸ್ತ್ರೀಗೆ, ಸ್ತ್ರೀಯರು ಮಾಡಿದ ಪಾಪಗಳ ಅರ್ಧ ಭಾಗ ಪುರುಷನಿಗೆ. ಯಾಕೆ ಅಂತಂದ್ರೆ ಅವಳನ್ನ ನಿಯಂತ್ರಣ ಮಾಡಿ ಅವಳನ್ನ ಸರಿಯಾದ ದಾರಿಯಲ್ಲಿ ಇಡುವಂತಹ ಕರ್ತವ್ಯ ಇವನದ್ದಿರತ್ತೆ. ವಯಸ್ಸಿನಲ್ಲಿ ಹಿರಿಯನಾಗಿರ್ತಾನೆ, ಸರಿಯಾದ ತತ್ವಜ್ಞಾನ ಇವನಿಗಿರತ್ತೆ. ಅವಳು ಅಡ್ಡ ಮಾರ್ಗದಲ್ಲಿ ಇರುವ ಹಾಗೆ ಪ್ರೇರಣೆ ಮಾಡುವಂತಹ ಪ್ರೇರಕ ಶಕ್ತಿ ಗಂಡನಿಗಿರಬೇಕು. ಅವನು ಆ ಕೆಲಸಗಳನ್ನ ಮಾಡ್ಲಿಲ್ಲ ಅಂತಾದ್ರೆ ಸ್ತ್ರೀಯು ಮಾಡಿದಂತಹ ಪಾಪ ಕರ್ಮಗಳ ಅರ್ಧ ಭಾಗವನ್ನ ಪತಿ ಪಡೀತಾನೆ. ಆದರೆ ಸ್ತ್ರೀ ಮಾಡಿದಂತಹ ಪುಣ್ಯ ಕರ್ಮಗಳಲ್ಲಿ ಲವಲೇಶದಷ್ಟು ಗಂಡನಿಗೆ ಭಾಗ ಇಲ್ಲ. ಆದರೆ
ಗಂಡ ಯಾವ ಯಾವ ಸತ್ಕರ್ಮಗಳನ್ನು ಮಾಡ್ತಾನೋ ಆ ಎಲ್ಲ ಸತ್ಕರ್ಮಗಳಲ್ಲಿ ಹೆಂಡತಿಯ ಪಾತ್ರ ಇದ್ದೇ ಇರತ್ತೆ ಎಂಬ ಕಾರಣದಿಂದಾಗಿ ಗಂಡನ ಪುಣ್ಯದ ಅರ್ಧ ಭಾಗದಷ್ಟು ಸ್ತ್ರೀಯರು ಪಡೀತಾರೆ. ಯಾವಾಗ ಪತಿಗೆ ಅನುಕೂಲರಾಗಿದ್ದರೆ. ಇಲ್ಲ ಅಂತಂದ್ರೆ ಪತಿ ಮಾಡಿದ ಪುಣ್ಯದಲ್ಲೆಲ್ಲ ಸಿಗೋದಿಲ್ಲ. ಇಷ್ಟು 4 ವರ್ಣದವರು, ಅದೇ ರೀತಿಯಾಗಿ ಸ್ತ್ರೀಯರ ಕರ್ತವ್ಯಗಳೇನು ಅಂತ ಅದನ್ನು ನಿರೂಪಣೆ ಮಾಡಿ, ಇದನ್ನ ಬಿಟ್ಟು ಅನೇಕ ಸೂತ ಜಾತಿಯವರು ಅಂತ ಈಗ ಈ ಜಾತಿಗಳೆಲ್ಲವೂ ಕೂಡ ಈ ವರ್ಣದವರೆಲ್ಲರೂ ಹೋಗಿದ್ದಾರೆ. ಈಗಿಲ್ಲ. ಮಹಾಭಾರತದ ಕಾಲದಲ್ಲಿ ಸೂತರು ಅಂತಿದ್ರು, ವಂಧಿಗಳು ಅಂತಿದ್ರು, ಮಾಗಧರು ಅಂತಿದ್ರು. ಅವ್ರಿಗೆಲ್ಲ ಬೇರೆ ಬೇರೆ ಪಂಗಡಗಳಲ್ಲಿ ಬೇರೆ ಬೇರೆ ವರ್ಣ ಸಾಂಕರ್ಯದಿಂದ ಹುಟ್ಟಿದವರು. ಬ್ರಾಹ್ಮಣ ಸ್ತ್ರೀಗೆ ಕ್ಷತ್ರಿಯ ಪುರುಷನಿಂದ, ಕ್ಷತ್ರಿಯ ಪುರುಷರಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ, ಬ್ರಾಹ್ಮಣನಿಗೆ ವೈಶ್ಯ ಸ್ತ್ರೀಯಿಂದ, ವೈಶ್ಯ ಸ್ತ್ರೀಗೆ ಬ್ರಾಹ್ಮಣ ಪುರುಷರಿಂದಾಗಿ, ಈ ರೀತಿಯಾಗಿ ವರ್ಣ ಸಾಂಕರ್ಯದಿಂದ ಬೇರೆ ಬೇರೆ ವರ್ಣದವರ ಜೊತೆಯಲ್ಲಿ ವಿವಾಹವಾಗಿ ಯಾರು ಹುಟ್ಟಿರ್ತಾರೋ ಅದರಿಂದ ಅನೇಕ ವರ್ಣಗಳಿವೆ. ಸೂತ ಜಾತಿಯವರಿದ್ದಾರೆ, ಹೀಗೆ ವಂದಿಗಳು, ಮಾಗಧರು ಅಂತ ಅನೇಕ ಅವಾಂತರ ವರ್ಣಗಳವರು ಇದ್ದಾರೆ. ಅವರಿಗೆ ಅಂತ ಅನೇಕ ಕರ್ಮಗಳನ್ನ ವಿಧಾನ ಮಾಡಿದ್ದಾರೆ. ಆ ಕರ್ಮಗಳಲ್ಲಿಯೂ ಕೂಡ ಅವರು ಆಸಕ್ತರಾಗಿದ್ದುಕೊಂಡು ಎಲ್ಲ ಕರ್ಮಗಳನ್ನು ಕೂಡ ತಮಗೆ ವಿಹಿತವಾದ ಕರ್ಮಗಳನ್ನು ಆಚರಣೆ ಮಾಡಿಕೊಂಡಿರ್ಬೇಕು. ಕುಲ ಕಸುಬುಗಳು ಅಂತೇನಿರುತ್ತೋ ಅವರು ಆ ಕಸುಬುಗಳನ್ನ ಚೆನ್ನಾಗಿ ನಡೆಸ್ತಾ ಇರಬೇಕು. ಆಯಾಯ ಜಾತಿ ಸ್ವಭಾವಕ್ಕೆ ಅನುಗುಣವಾಗಿ ತಮಗೆ ಏನೇನು ಕರ್ಮಗಳನ್ನ ವೇದಶಾಸ್ತ್ರಗಳಲ್ಲಿ ವಿಧಾನ ಮಾಡಿದ್ದಾರೋ ಅದೆಲ್ಲವನ್ನು ಕೂಡ ಅನುಸರಿಸಿಕೊಂಡು ಹೋಗ್ತಾ ಇರಬೇಕು. ಅಂತಹ ವ್ಯಕ್ತಿಗಳು ಪ್ರತಿಯೊಂದು ಯುಗದಲ್ಲಿ, ಇದು ಕಲಿಯುಗ ಅಂತ ವಿಶೇಷ ಏನೂ ಇಲ್ಲ, ಎಲ್ಲ ಯುಗದಲ್ಲೂ ಕೂಡ ಜನರಿಗೆ ಯಾವ ಈ ವಿಧಿ ವಿಧಾನಗಳನ್ನ ವಿಧಿಸಿದ್ದಾರೋ, ವಿಹಿತವಾಗಿದೆಯೋ ಅದನ್ನ ಅನುಸರಣೆ ಮಾಡಿಕೊಂಡು ಇದ್ದಾರೆ ಅಂತಾದ್ರೆ ಅವರಿಗೆ ಇಹದಲ್ಲೂ ಸುಖ, ಪರದಲ್ಲೂ ಕೂಡ ಸಂತೋಷವಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿ ತನ್ನ ವರ್ಣಕ್ಕೆ, ತನ್ನ ಸ್ವಭಾವಕ್ಕೆ ಅನುಗುಣವಾದಂತಹ ಕರ್ಮಗಳನ್ನ ಮಾಡಿಕೊಂಡು ಕ್ರಮೇಣ ಈ ಕಾಮ್ಯ ಕರ್ಮಗಳೆಲ್ಲವನ್ನ ಬಿಟ್ಟು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ಭಗವಂತನ ಪ್ರೀತಿಯ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಂಡು ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿ ಯೋಗ್ಯವಾದಂತಹ ಫಲವನ್ನು ಮುಂದೆ ಪಡೀತಾನೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡುತ್ತಾರೆ. ನಾವು ಹೊಲಗಳಲ್ಲಿ, ಗದ್ದೆಗಳಲ್ಲೆಲ್ಲ ವರ್ಷಕ್ಕೆ 2 ಅಥವಾ 3 ಬಾರಿ ಬೆಳೆಗಳನ್ನ ತೆಗೆದ್ರೆ ಒಳ್ಳೆ ಗೊಬ್ಬರಗಳನ್ನ ಅದಕ್ಕೆ ಹಾಕ್ತಾ ಇದ್ವು ಅಂತಂದ್ರೆ ಆ ಭೂಮಿ ಫಲವತ್ತಾಗಿರುತ್ತೆ. ಒಂದು ವೇಳೆ ವರ್ಷದಲ್ಲಿ ಅತಿಯಾಗಿ ನಾವು ಆಸೆಯಿಂದ ಭೂಮಿಯಲ್ಲಿ 4 ಬಾರಿ, 5 ಬಾರಿ ನಾವು ಅದರಲ್ಲಿ ಬಿತ್ತುವುದನ್ನ, ಫಲಗಳನ್ನು ಪಡೆಯೋದನ್ನ ಮಾಡಿದೆವು ಅಂತಾದ್ರೆ ಆ ಭೂಮಿ ಅತಿಯಾದಂತಹ ರಾಸಾಯನಿಕಗಳ ಸಿಂಪಡಣೆಯಿಂದ ಕೆಲವು ವರ್ಷಗಳಲ್ಲಿ ಭೂಮಿ ಬರಡಾಗಿ ಹೋಗುತ್ತೆ, ಏನು ಹುಟ್ಟೋದಿಲ್ಲ. ಹಾಗೆ ಬರಡು ಭೂಮಿಯಾದ ಹಾಗೆ ನಮ್ಮ ಮನಸ್ಸೆಲ್ಲವೂ ಕೂಡ ಬರಡಾಗಿ ಹೋಗತ್ತೆ. ಕಾಮ್ಯ ಕರ್ಮಗಳನ್ನು ಪೂರೈಸಿ ಮನಸ್ಸಿನಲ್ಲಿ ಯಾವ ಸತ್ಕರ್ಮಗಳ ಚಿಂತನೆಗಳು ಕೂಡ ಬರೋದಿಲ್ಲ. ಅದಕ್ಕೆ ಮಾಡುವ ಪ್ರತಿಯೊಂದು ಕರ್ಮಗಳನ್ನ ಭಗವಂತನ ಪ್ರೀತಿಯ ಉದ್ದೇಶದಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೃತ್ಯ ಸ್ವಭಾವ ಕೃತಯ ವರ್ತಮಾನ ಸ್ವಕರ್ಮಣಿ ಹಿತ್ವಾ ಸ್ವಭಾವಜಂ ಕರ್ಮ ಶನೈರ್ ನಿರ್ಗುಣತಾಮಿಯಾತ್ ಉಪ್ಯಮಾನಂ ಮುಹುಕ್ಷೇತ್ರ ಸ್ವಯಂ ನಿರ್ವೀರ್ಯತಾಮಿಯಾತ್. ಮತ್ತೆ ಆ ಭೂಮಿಯಲ್ಲಿ ಚೆನ್ನಾಗಿ ಬೆಳೆಗಳನ್ನ ಹಾಕ್ತಾ ಇದ್ದೇವೆ ಅಂತಂದ್ರೆ ಆ ಭೂಮಿ ಎಲ್ಲ ಬರಡಾಗಿ ಹೋಗತ್ತೆ. ನಕಲ್ಪತೆ ಪುನಃ ಸೂತಿ ಉಪ್ತಂ ಬೀಜಂ ಚ ನಶ್ಯತಿ. ಮತ್ತೆ ಅಲ್ಲಿ ಬಿತ್ತುತ್ತಾ ಇದ್ದೇವೆ ಅಂತಂದು ಹೇಳಿದ್ರೆ ಒಳ್ಳೆ ಬೆಳೆ ಬರೋದಿಲ್ಲ. ಅಷ್ಟೇ ಅಲ್ಲ, ಯಾವ ಬೀಜಗಳನ್ನು ಬಿತ್ತಿರ್ತೇವ ಆ ಬೀಜಗಳು ನಾಶವಾಗಿ ಹೋಗುತ್ತೆ. ಹಾಗೆ ಮತ್ತೆ ಈ ಕಾಮ್ಯ ಕರ್ಮಗಳನ್ನ ಜೀವ ತನ್ನ ಮನಸ್ಸಿಗೆ ಕೊಡ್ತಾ ಇದ್ದಾನೆ ಅಂತಾದ್ರೆ ಆ ಮನಸ್ಸು ಬರಡಾಗಿ ಹೋಗತ್ತೆ. ಮತ್ತೆ ಯಾವ ಸತ್ಕರ್ಮಗಳನ್ನ ಮಾಡಿದರೂ ಕೂಡ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅದು ನೆಲೆ ನಿಲ್ಲಲಾರದು. ಏವಂ ಕಾಮಾಶಯಂ ಚಿತ್ತಂ ಕಾಮಾನಾಂ ಅತಿಸೇವಯ ವಿರಜ್ಯೇತ ಯಥಾ ರಾಜನ್ ಅಗ್ನಿವತ್ ಕಾಮ ಬಿಂದುಭಿ. ನಾವು ಬಿಂದು ರೂಪದಿಂದ ಸ್ವಲ್ಪ ಕಾಮಕರ್ಮಗಳನ್ನ ಮಾಡಿದರೆ ಅವು ಅಷ್ಟಾಗಿ ಬಾಧಕವಾಗೋದಿಲ್ಲ. ಅದೇ ಅತಿಯಾದ ಕಾಮನೆಗಳಿಂದಾಗಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಕಾಮನೆಗಳಿಂದ ಕೂಡಿಕೊಂಡಂತಹ ಮನಸ್ಸು ಕ್ಷಯರೋಗಕ್ಕೆಲ್ಲ, ಅತಿಯಾದ ಭೋಗವನ್ನು ಮಾಡುವವನಿಗೆ ಕ್ಷಯರೋಗ ಅಂತ ಬರುತ್ತೆ. ಆ ತರದ ಕ್ಷಯರೋಗ ಹೇಗೆ ದೇಹಕ್ಕೆ ಬರುತ್ತೋ ಮನಸ್ಸು ಆ ರೀತಿಯಾಗಿ ಕ್ಷಯಿಸಿ ಬಿಡತ್ತೆ. ಮನಸ್ಸು ಯಾವ ಸತ್ಕರ್ಮವನ್ನು ಮಾಡ್ಲಿಕ್ಕೂ ಕೂಡ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೆಲ್ಲ ಬೆಂಕಿ ಚೆನ್ನಾಗಿ ಉರಿಬೇಕು ಅಂತ ಚಿಕ್ಕ ಬೆಂಕಿಯ ಮೇಲೆ 1 ಲೀಟರ್ ತುಪ್ಪವನ್ನು ಒಟ್ಟಿಗೆ ಹಾಕ್ಬಿಟ್ವಿ ಅಂತಂದ್ರೆ ಬೆಂಕಿ ಉರಿಯೋದಿಲ್ಲ, ಅದು ಆರಿ ಬಿಡತ್ತೆ.
ನಿಧಾನವಾಗಿ ತುಪ್ಪವನ್ನ ಹಾಕ್ತಾ ಇರ್ಬೇಕು. ಹಾಗೆ ನಮ್ಮ ಮನಸ್ಸಿಗೂ ಕೂಡ ನಿಧಾನವಾಗಿ ಕಾಮನೆಗಳನ್ನು ಕೊಡ್ತಾ ಇದ್ರೆ ಆ ಮನಸ್ಸು ಹಾಳಾಗೋದಿಲ್ಲ. ಹಿತವಾದ ಮನಸ್ಸಿನಿಂದ ಸಾಧನೆಯು ಸಾಧ್ಯ. ಆ ರೀತಿಯಾಗಿ ಮನಸ್ಸನ್ನ ಅಣಿಗೊಳಿಸಬೇಕು. ಈಗ ಅನೇಕ ಲಕ್ಷಣಗಳನ್ನ ಹೇಳಿದರು. ಅಲ್ಲ, ನಾವು ಬ್ರಾಹ್ಮಣರು ಅಂತ 3 ಎಳೆ ಜನಿವಾರವನ್ನು ಹಾಕೊಂಡಿದ್ದೇವೆ, ನಮ್ಮಲ್ಲಿ ಈ ಲಕ್ಷಣಗಳಿಲ್ಲ. ನಮ್ಮಲ್ಲಿ ಮತ್ತೊಂದು ಲಕ್ಷಣಗಳಿವೆ. ಹಾಗಾದ್ರೆ ನಾವು ಯಾರು ಅಂತ ತಿಳಿಬೇಕು. ಯಾರಿಗೆ 3 ಎಳೆಯ ಜನಿವಾರ ಇಲ್ವೋ, ಆದ್ರೆ ನೀವು ಬ್ರಾಹ್ಮಣನ ಲಕ್ಷಣಗಳು ಅಂತ ಏನ್ ಹೇಳಿದ್ದೀರೋ ಆ ಲಕ್ಷಣಗಳೆಲ್ಲವೂ ಕೂಡ ಅವನಲ್ಲಿದೆ ಅಂತಾದ್ರೆ ಅವನು ಬ್ರಾಹ್ಮಣನೋ ಯಾವ ವರ್ಣಕ್ಕೆ ಸೇರ್ತಾನೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಯಾವ ಲಕ್ಷಣಗಳು ಯಾವ ವ್ಯಕ್ತಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೋ, ಯಾವ ವರ್ಣದವರಿಗೆ ಅಂತ ವಿಧಾನ ಮಾಡಿದ್ದಾರೋ ಆ ಲಕ್ಷಣಗಳು ಮತ್ತೊಬ್ಬರಲ್ಲೂ ಕಾಣಿಸ್ತು ಅಂತಂದ್ರೆ, ಈ ಬ್ರಾಹ್ಮಣನಲ್ಲೂ ಕೂಡ ಕ್ಷಾತ್ರ ತೇಜಸ್ಸು ಕಂಡಿದೆ ಅಂತಂದ್ರೆ ಅವನನ್ನ ಕ್ಷತ್ರಿಯನಿಗೆ ಸಮಾನವಾಗಿ ಅರ್ಚನೆ ಮಾಡಬೇಕು, ಅವನನ್ನ ಪೂಜಿಸಬೇಕು. ಬ್ರಾಹ್ಮಣನ ಲಕ್ಷಣಗಳು ಅಂತ ಏನನ್ನ ಹೇಳಿದ್ದಾರೋ ಅದು ಕ್ಷತ್ರಿಯನಲ್ಲೋ ವೈಶ್ಯನಲ್ಲೋ ಶೂದ್ರನಲ್ಲೋ ಮತ್ತೊಬ್ಬನಲ್ಲೋ ಕಾಣಿಸ್ತಾ ಇದೆ ಅಂತಂದ್ರೆ ಅವನನ್ನು ಅದೇ ರೀತಿಯಾಗಿ ಪೂಜ್ಯ ಭಾವನೆಯನ್ನು ಮಾಡಬೇಕು, ಬ್ರಾಹ್ಮಣನಂತೆ ಸತ್ಕಾರ ಮಾಡಬೇಕು ಅಂತ ಹೇಳಿ, ಯಾವ ವ್ಯಕ್ತಿಯೂ ಕೂಡ ಹುಟ್ಟಿನ ಮಾತ್ರಕ್ಕೆ ಸತ್ಕಾರ ಯೋಗ್ಯ ಅಂತ ಆಗೋದಿಲ್ಲ. ವ್ಯಕ್ತಿ ಸತ್ಕಾರ ಯೋಗ್ಯನಾಗಬೇಕು ಅಂತಾದ್ರೆ ವ್ಯಕ್ತಿಯಲ್ಲಿ ಆ ವ್ಯಕ್ತಿತ್ವ ಇರಬೇಕು. ಅಂತಹ ವ್ಯಕ್ತಿತ್ವ ಇದ್ದವನಿಗೆ ಮಾತ್ರ ಆ ಶಬ್ದಗಳಿಂದ ವ್ಯವಹಾರ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಷ್ಟಕ್ಕೆ ಭಾಗವತದ 7ನೇ ಸ್ಕಂದದ 12ನೇ ಅಧ್ಯಾಯ ಸಮಾಪ್ತಿ ಆಗತ್ತೆ. ಮುಂದೆ ಅನೇಕ ಬ್ರಹ್ಮಚಾರಿಯಾದವನು ಹೇಗೆ ಗುರುಗಳ ಬಳಿಯಲ್ಲಿ ಸೇವೆಯನ್ನು ಮಾಡಬೇಕು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸರು ಇವರ ಜೀವನದ ಶೈಲಿ ಹೇಗಿರಬೇಕು ಅನ್ನೋದನ್ನ ಮತ್ತೆ ಮುಂದೆ ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಅದನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ.